ಅಕ್ಕ ಏ ಮಾನಸ ಎಂತದ ನನ್ನ ಲ್ಯಾಪ್ಟಾಪ್ ತಗೋಬಾರ. ಹೋಗ. ಮಾನಸ ಎಂತದ ತಂದು ಕೊಡ. ತಮ್ಮ ಅಲ್ವಾವ, ನಾಳೆ ದುಬೈಗೆ ಹೋದ ನಂತರ ನಿಂಗೆ ತಂದು ಕೊಡ್ಲಿಕ್ಕೆ ಆಗ್ತದ? ಅಪ್ಪ ಎಂತ ಕಾಮಿಡಿಯಾ? ಇಲ್ಲ ನಾನು ನಂಗೆ ಅರ್ಥ ಆಯ್ತು. ನೀವು ಅವಳ ಹತ್ರ ಮಾಡಿದ ಒಂದು ಸಂಭಾಷಣೆಯಲ್ಲಿ ಹಾಸ್ಯ ಮಿಶ್ರಿತವಾಗಿತ್ತು. ಅಲ್ಲ ಮಗ, ಅದು ನಂಗೆ ಅರ್ಥ ಆಗ್ತದೆ. ಅಪ್ಪ, ನಾನು ಆ ಶಿಪ್ಪಿಂಗ್ ಕಂಪನಿಯಲ್ಲಿ ಕೆಲಸ ಮಾಡುವ ಅಕೌಂಟೆಂಟ್ ಹೌದು, ಆದ್ರೆ ಆ ಶಿಪ್ಪು ತುದಿಯಲ್ಲಿ ಕೂತ್ಕೊಳ್ಳುವ ಕಾಗೆ ಅಲ್ಲಪ್ಪ. ನಿನ್ನೆವರೆಗೆ ಹೋಗುದಾ ಬೇಡವಾ ಅಮ್ಮನಿಗೆ ಬೇಜಾರಾಗ್ತದೆ, ನಿಮಗೆ ಬೇಜಾರಾಗ್ತದೆ. ಆದ್ರೆ ಈಗ ನೀವು ಮಾಡಿದ ಕಾಮಿಡಿಗೆ ಫಿಕ್ಸ್ 2 ಅಲ್ಲ 3 ವರ್ಷ ದುಡಿತೇನೆ, 1 ವರ್ಷ ಎಕ್ಸ್ಟ್ರಾ. ಇವಳ ಮದುವೆ ನಾನೇ ಮಾಡುದು. 1.5 ಲಕ್ಷದ ಲೈಟಿಂಗ್ ಹಾಕಿಸ್ತೇನೆ. ಬಂದವರೆಲ್ಲ ಮನೆ ನೋಡ್ಬೇಕು, ಇವಳನ್ನಲ್ಲ. ಹೌದಾ? ನಿಮಗೆ ಎಂತ ಬೇಕು ಹೇಳಿ, ಏನಿ ಲಿಸ್ಟ್ ಮಾಡ. ಹೋಗ. ನಿಮಗೆ ಎಂತ ಬೇಕು? ಶೂಸ್ ಬೇಕಾ, ಪ್ಯಾಂಟ್ ಬೇಕಾ, ಶರ್ಟ್ ಬೇಕಾ, ಸೋಪ್ ಬೇಕಾ, ಶಾಂಪೂ ಬೇಕು? ಓ, ಶಾಂಪೂ ಬೇಡವಾ ಅಂತ? ಎಬ್ಯಾ ನಿಂದೆಂತದ ಪರ್ಕೆಟ್ ಲ್ಯಾಪ್ಟಾಪ್ ಬಿಸಾಡ. ಮ್ಯಾಕ್ ತರ್ತೇನೆ, ಮ್ಯಾಕ್. ಅಮ್ಮ ಶಾರದಮ್ಮ, ನಿಂಗೆ ಎಂತ ಬೇಕು ಹೇಳು? 20 ರೂಪಾಯಿದು ಕೊತ್ತಂಬರಿ ಸೊಪ್ಪು. ಅದು ನಂಗೆ ಡ್ಯೂಟಿ ಫ್ರೀ ಶಾಪ್. ಅಮ್ಮ, ಓ ನೀನು ಸಹ ಕಾಮಿಡಿ, ಎಲ್ಲ ಹಾಸ್ಯ ಕಲಾವಿದರು, ನಾನೊಬ್ಬನೇ ಸೀರಿಯಸ್. ಯಾರೋ ಬಂದಿದ್ದಾರೆ. ಯಾರು? ಆಹಾ, ಎಷ್ಟು ಚಂದ ಇದ್ದೇನೆ. ಕೆಫಾಲಿ ಝೈನ್ ಯಲ್ಲ ಹಬೀಬಿ. ಡಾರ್ಲಿಂಗ್, ಕೋಣ ಇಲ್ಲೇ. ಅಸ್ರಾಪ್, ಎಬೆ ನಾನು ಬರುವಾಗ ಇದಕ್ಕಿಂತ ದೊಡ್ಡ ಕಾರ್ಟೂನ್ ತಂದಿದ್ದೀನಲ್ಲ. ಇಲ್ಲ, ಅದು ಸಣ್ಣದು. ಇಲ್ಲ ದೊಡ್ಡದು. ನೀವು ತಂದದ್ದು ಸಣ್ಣದು. ಇಲ್ಲ ದೊಡ್ಡ ಸಣ್ಣದು. ದೊಡ್ಡದು. ಸಣ್ಣದು. ಆಯ್ತು, ದೊಡ್ಡದು ಸಣ್ಣದು. ভালো ভালো উনকা পইলা ছেড়ে কিড়ে ওড়লে ಯಬ್ಬಾ, ಅಪ್ಪ ಅಶ್ರಫನ್ ನೋಡಿ ಅಂತೆ, ಮಂಡೆ ಎಲ್ಲ ಖಾಲಿ ಆಗಿದೆ. ದುಬೈಗೆ ಹೋಗುವಾಗ ಅನಂತ್ ನಾಗಿದ್ರು, ಈಗ ಕಟ್ಟಪ್ಪನಾಗೆ ಆಗಿದ್ದಾರೆ. ಅದು ಹಾಗೆ ಮಗ, ದುಬೈಗೆ ಹೋದವರ ಅವಸ್ಥೆ ಹಾಗೆ. ಅದು ಅಲ್ಲಿ ನೀರಿನ ಪ್ರಭಾವ. ನಮ್ಮ ಚಾರ್ಲಿಯರ್ ನೋಡು, ಚಾರ್ಲೆ ಮಂಡೇಲಿ ಮೊದ್ಲೇ ಅಂತ ಸೇರ್ಲಿಲ್ಲ, 2 ಬುಕ್ ಆಯ್ತು ಅಷ್ಟೇ. ಅಲ್ಲ ಅಪ್ಪ, ಇಷ್ಟು ಕಷ್ಟದಲ್ಲಿ ಈಗ ದುಬೈಗೆ ಹೋಗ್ಬೇಕಾ? ನರಕ್ಕ. ಅದಿರ್ಲಿ, ನಾನು ಮಾತಾಡಿ ಬರ್ತೇನೆ. ಹಾಗೆ ಇವ್ರು ದುಬೈಗೆ ಹೋಗಿದಾರ? ಇವ್ರ ಮಂಡೇಲಿ ಕೂದ್ಲುಂಟಾ? ಎಲ್ಲ ಸುಮ್ಮನೆ, ಎಂತ ಆಗುದಿಲ್ಲ. ತಲೆಗೆ ಪ್ಲಾಸ್ಟಿಕ್ ಕಟ್ಟಿ ಸ್ನಾನ ಮಾಡಿರಾಯ್ತು. ಆಯ್ತಾಯ್ತು. ಸರಿ, ನಿಂಗೆ ಪೋರು ಅದ ಕಿರವ್ರ ಹಬ್ಬ ಬಂದಿರು. ಅಲ್ಲಲ್ಲಲ್ಲಲ್ಲ ಬಾಮಣ್ಣೆ ಹಬ್ಬದ ನಿಂದು ಪೋಲ ಎಂದ್ರೆಡಿ ನೀನು ಚುನ್ನಿಟ್ಲೆ ಚಂದ್ರಲ್ಲಿ ಕಿಬಿ, ಅವನ ಮಗುವಿಗೆ ಅವನ ಗುರ್ತವೇ ಸಿಗುದಿಲ್ಲಲ್ಲ. ಗುರ್ತ ಸಿಗ್ಲಿಕ್ಕೆ ಅದು ಮಗು. ಮೊನ್ನೆ ನೀವು ಬರುವಾಗ ನನ್ಗೆ ನಿಮ್ಮದೇ ಗುರ್ತ ಸಿಗ್ಲಿಲ್ಲ ಅಂತೆ. ಪೋಪ ಉಳ್ಗಬೋ ಬಂಡೆ. ಅಶ್ರಫ್ ಈಗ ಬಂದದ? ಹೌದು, ಬರುವಾಗ ಸ್ವಲ್ಪ ತಡ ಆಯ್ತು. ಹೋಗಿ 2 ವರ್ಷ ಆಯ್ತಲ್ಲನಾ? ಅಲ್ಲಲ್ಲ, 3 ವರ್ಷ ಆಯ್ತು. ಹೌದಾ? ಹಾ, ಮೊನ್ನೆ ಬ್ಯಾಗ್ ಹಿಡ್ಕೊಂಡು ಹೋದಾಗುಂಟು. ಅದು ದಿನ ಓಡ್ತಾ ಇರ್ತದಲ್ಲಣ್ಣ, ದಿನ ಹೋಗುದು ನಮ್ಗೆ ಗೊತ್ತಾಗುದಿಲ್ಲ. ನಾವೆಂತ ಇಲ್ಲಿ ಸಿನಿಮಾ ನೋಡ್ಲಿಕ್ಕೆ ಬಂದದ? ಬಾ ಹೋಗುವ. ಚಾರ್ಲಿ, ಸ್ವಲ್ಪ ಹೊತ್ತು ನಿಲ್ಲುವ. ಟೆರೆಸಿಗೆ ಹೋಗುವ, ಅಲ್ಲೆಲ್ಲ ಕಾಣ್ತದೆ. ಮತ್ತೆ ಹೇಗುಂಟಲ್ಲ ದುಬೈ? ದುಬೈ ಏನು ಪ್ರಯೋಜನ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಇನ್ನು ಹೋಗಿ ಏನು ಪ್ರಯೋಜನ ಇಲ್ಲ. ಮೊದ್ಲು ಹೋದವರೆಲ್ಲ ಒಳ್ಳೆ ಉದ್ಧಾರ ಆಗಿದ್ದಾರೆ. ನನ್ನನ್ನು ಕರ್ಕೊಂಡು ಹೋದವ ಕೋಟ್ಯಾಧಿಪತಿ ಆಗಿದ್ದಾನೆ, 4 ಬಿಲ್ಡಿಂಗ್ ತಗೊಂಡಿದ್ದಾನೆ, ಗೊತ್ತುಂಟಾ? ಹೌದಾ? ಶೇಕಿಗೆ ಸಮ ಇದ್ದಾನೆ. ಈಗ ಅವ ಶೇಕ್ ಆಗುದಿಲ್ಲ. ಮತ್ತೆ ಈಗ ಇತ್ತೀಚೆಗೆ ಹೋದವರೆಲ್ಲ ನನ್ನೊಟ್ಟಿಗೆ ಎಲ್ಲ ಫ್ಲೈಟ್ ಅಲ್ಲಿ ಹಿಂದೆ ಬರ್ತಾ ಇದ್ರು, ಎಲ್ಲ ಕಣ್ಣೀರ್ ಹಾಕುದು. ಹಾಗಾದ್ರೆ ನೀನಿನ್ನು ಹೋಗುದಿಲ್ವಾ? ನಾನು 15ಕ್ಕೆ ಹೋಗ್ತಾ ಇದ್ದೇನೆ. ಮತ್ತೆ ನಾನು ಎಂತ ಮಾಡುದು? ನನಗೆ ಅನ್ನದಿನ ಬೇಡವಾ? ಮತ್ತೆ ನಿಮ್ಗೆ ಆಗುದಿಲ್ಲ ಅಂತ ಹೇಳಿದ್ದು. ನಮ್ಗೆ ಹತ್ರ ತೊಂದ್ರೆ ಇಲ್ಲ, ನಮ್ಮ ಬ್ಲಡ್ ಅಲ್ಲಿ ಉಂಟಲ್ಲ. ನಿಲ್ಲು, ಎಂತ ಮಾಡಿದ್ಲ ಕೇಳು ಅವಳ ಹತ್ರ. ಒಂದ ಎರಡ ಕೇಳು. ನಿಲ್ಲಿ ಇದ್ಯಾ? ನೀನು ಊಟ ಆಯ್ತಾ? ಆಗ್ಲಿಲ್ವಾ? ಅನ್ನ ಕೌಚುವಾಗ ಕೆಳಗೆ ಬಿತ್ತಾ? ಅವಳಿಗೆ ಬಿಸಿ ತಾಗಿದ್ದಲ್ಲ, ಬಿಸಿ ತಾಗಿದ್ದು ನನ್ಗೆ. ನೋಡಿಕೊಳ್ ಶಿವರಮ್ಮ, ನಿನ್ನನ್ನು ಬಿಡೋದಿಲ್ಲ. ನೋಡು, ಯಾವುದೇ ಕೆಲಸ ಮಾಡ್ಬೇಕಿದ್ರು ತುಂಬಾ ಜಾಗ್ರತೆಯಿಂದ ಮಾಡ್ಬೇಕು, ಆಯ್ತಾ? ತಂದೆ ತಾಯಿಯ ಮನಸ್ಸಿಗೆ ಬೇಸರ ಮಾಡಬಾರದು. ಏನಿಲ್ಲ,
ಅಲ್ಲ ಸರಿ ಅಲ್ಲ ಸರಿ ಆಯ್ತು ನೀವು ಹೋಗ ಹ ನಾನು ಬರ್ತೇನಪ್ಪ. ಎಂತ ನಾನು ಐಸ್ ಬಸ್ ರಾಕೆಟ್ ಬೇಕಾ? ಅದು ದೀಪಾವಳಿಗೆ ತರುವಲ್ಲಪ್ಪ. ಹಾ ಆಯ್ತಾಯ್ತಾಯ್ತು. ಹಾ ತರುವ. ಮತ್ತೆ ಓ ದುಬೈಯಾ? ನಾನು ದುಬೈಗೆ ಹೋಗುದೆ ನಿನ್ನ ಮದುವೆಗೆ. ಒಡವೆ ಸೀರೆ ಎಲ್ಲ ನನ್ನ ಲೆಕ್ಕದಲ್ಲಿ ಆಯ್ತಾ? ಎಂತಪ್ಪ ನಿನ್ನ ಮದುವೆಗೆ ಒಡವೆ ಸೀರೆ ಎಲ್ಲ ನನ್ನ ಲೆಕ್ಕದಲ್ಲಿ ಆಯ್ತಾ? ಆರ್ಡರ್ ಅಂತೆ, ಸೀರೆ ಅಂತೆ. ಇವನ ಚಡ್ಡಿಯಲ್ಲಿ 101 ಹೊಟ್ಟೆ ಉಂಟು. ಮೊದಲೊಂದು ಚಡ್ಡಿ ತೆಗಿ. ಎಂತ ಅದು ನನ್ನ ಚಡ್ಡಿಯಲ್ಲಿ ನೀವು ಹೋಗ, ನಾನಿದ್ದೇನೆ, ನೀ ಹೊರಡು, ಹೆದರಬೇಡ, ಹೋಗು. ಬಬ್ಬಣ್ಣ 2 ಬೊಂಡ ಕೊಡಿ. ಹಾ ಬಂದೆ. ಅಂಕಲ್ ನೀವ್ಯಾಕೆ ಯಾವಾಗ್ಲೂ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತೀರಾ? ನಿಮಗೆ ಮನೆ ಇಲ್ವಾ? ರಿಲೇಷನ್ಸ್ ನಿಮ್ಗೆ ಯಾರು ಇಲ್ವಾ? ವಾಟ್ಸ್ ಯುವರ್ ನೇಮ್ ಡಾರ್ಲಿಂಗ್? ಧನ್ಯ. ಮಗ, ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಆನ್ಸರ್ ದಿಸ್ ಕ್ವಶನ್. ಯಾಕೆಂದ್ರೆ ನಾನು ರಿಲೇಷನ್ ಮೇಂಟೈನೇ ಮಾಡಲಿಲ್ಲ. ಐ ಹ್ಯಾಡ್ ಎವ್ರಿ ಒನ್ ಇನ್ ಮೈ ಲೈಫ್. ಒನ್ಸ್ ಅಪಾನ್ ಅ ಟೈಮ್ ಐ ವಾಸ್ ಅ ಹೀರೋ. ಐ ವಾಸ್ ಲೈಕ್ ಅ ಹೀರೋ. ಬಟ್ ನೌ ಝೀರೋ. Zero. Okay, never mind. Listen, you are the next generation. You are the future. Keep smiling now, okay? Spread love, spread happiness. Smile. Good smile. Bad smile. Very bad smile. ಬಾಬಣ್ಣ ನಮಸ್ಕಾರ. ಹಾ ಪುರುಷ. ಶಂಕರಣ್ಣ ಗುಡ್ ಮಾರ್ನಿಂಗ್. Good morning. ಬಾಬಣ್ಣ ಇದೆಂತದ್ದು ಮಂಡೆಗೆ? ಮೆಲ್ಲ ಹೇಳು ಮಾರೆ, ಯಾವಾಗಲೂ ತಪ್ಪಿಸ್ತೇನೆ ಮಾರೆ. ಅವಳು ಮೇಲೆ ಬೀಸ್ತಾಳೆ ಅಂತ ಬಗ್ಗಿತ್ತು, ಕೆಳಗೆ ಬೀಸಿದ್ಲು, ಸರಿ ಸಿಕ್ಕಿದೆ. ಯಾವಾಗ ಸಹ ತಿನ್ನುವುದೆಯಾ? ಕೊಡ್ಲಿಕ್ಕಿಲ್ವಾ? ಎಂತ ಅಂಗಡಿ ಬಂದ್ ಮಾಡೋದಾ? ಬೇಡ ನೀವು ಬೇಕಪ್ಪ. ದುಬೈದೇನಾಯ್ತಾ? ಪ್ರಗತಿಯಲ್ಲಿದೆ, ಹೋಗುದೇ. ಹೋಗು ಮಾರೆ. ಬರುವಾಗ ನನಗೆ ಸಹ ಒಂದು ವಿಷ ಆಯ್ತಾ? ವಿಷ? ಎಂತ ವಿಷ? ಹೋಗ್ಲಿಕ್ಕೆ ಬೇಕಲ್ಲ. ಅದು ವೀಸಾ ಹೋಗ್ಲಿಕ್ಕೆ. 2ರಲ್ಲಿ ಸಹ ಹೋಗುದೇ ಅಲ್ಲ, ಇಲ್ಲಿ ವ್ಯಾಪಾರ ಸಹ ಇಲ್ಲ. ಆಯ್ತು. ಪುರುಷ ಎಂತ 50 ರೂಪಾಯಿ ಕೊಡ. ಒಂದು 50 ಕೊಡ. ಇಲ್ಲ, ನಾನು ಕುಡಿಲಿಕ್ಕೆ ಹಣ ಕೊಡುದಿಲ್ಲ. ಕೊಡ. ಎಂತ ಒಳ್ಳೆ ಆರ್ಟಿಸ್ಟ್ ನೀನು, ಎಷ್ಟು ಕುಡಿತ್ಯಾನ? ತುಂಬಾ ಕೆಲಸ ಉಂಟು ಮಾರೆ, ಕುಡಿಯದಿದ್ರೆ ಆಗೋದಿಲ್ಲ ಮಾರೆ, ಕೈಯೆಲ್ಲ ನಡಕ್ತದೆ. ಅದಕ್ಕೆ ಕುಡಿಯುದಾ? ನಾನು ಹಿಂಗೆ ಹಿಂದೆ ಕೊಡ್ತೇನೆ. ಎಂತದ ಸುಮ್ಮನೆ? ನೀನು ಧರ್ಮಕ್ಕೆ ಕೊಡೋದು ಬೇಡ ಮಾರೆ, ನಿನ್ಗೊಂದು ಗಿಫ್ಟ್ ಕೊಡ್ತೇನೆ. ಎಂತ ಗಿಫ್ಟ್? ಮೊದಲು ನೀನೊಂದು 50 ಕೊಡು. ಯಾವಾಗ್ಲೂ ಇದ್ದದೇ ಒಂದು. ಕುಡಿಲಿಕ್ಕಿಲ್ಲ ಗೊತ್ತಾಯ್ತಾ? ಕೊಡು, ತಗೋ. ಥ್ಯಾಂಕ್ಸ್ ಆಯ್ತಾ? ವಾವ್, ಒಳ್ಳೆ ಕಲಾವಿದ ನೀವು. ಅದು ಅಶೋಕ ಎಂತ ಸ್ಪೀಡ್ ಮಾರ. ಇವ ಆರ್ಟಿಸ್ಟ್ ಅಲ್ಲ, ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕಿತ್ತು. ಓಡಿದ್ನ? ಎಂತ ಒಳ್ಳೆ ಆರ್ಟಿಸ್ಟ್ ಶಂಕರಣ್ಣ, ಕುಡಿತಾನೆ. ಹಣೆ ಬರ. ಬಸ್ ಹೋಯ್ತಾ? ಇಲ್ಲ 2 ನಿಮಿಷ ಲೇಟ್. ಅವನಿಗೆ ಕುಂಟಿಕಾನದಲ್ಲಿ ಒಂದು ಲವ್ ಆಗಿದೆಯಾ, ಅವಳ ಹತ್ರ ಎಲ್ಲ ಮಾತಾಡಿ ಆಮೇಲೆ ಬರ್ತಾನೆ. ಆಗ ಬಂದಲ್ಲ ರೋಮಿಯೋ, ನನ್ನ ಬನ್ಸ್ ಹೇಳಿದೆಯಲ್ಲ. ದಿನ ನಾನೇ ಅಲ್ಲ ಹೇಳುದು, ಹೇಳಿದ್ದೇನೆ. ಆಯ್ತು. ಬನ್ನಿ. ನಮಸ್ತೆ ಬ್ರೋ. ಬನ್ನಿ. ಓ ಶಂಕರಣ್ಣ, ಹೌ ಡು ಯು ಡು? ಐ ಆಮ್ ಫೈನ್. Everything is okay? I will ask one question, do not question. Open your mouth. Nothing is set up in acquirement, enlargement, depressment. There is buns, no sense of buns. Rascal. Right. Ajara kallu bisartate marre. Kannadi hodre nange loss. Ticket. Irresponsible persons. Agide nimdu? Agide.
ಹಲೋ ಟಿಕೆಟ್ ಅಣ್ಣ ಅಣ್ಣ ಟೈಟಾನಿಕ್ ಹಲೋ ಟಿಕೆಟ್ ಮಲಗ್ತೀರಾ ಮತ್ತೆ ಕೊಡ್ತೀರಾ ಆಯ್ತು ಮಲಗಿ ಆಯ್ತು ಮಲಗಿ ಓ ಪುರುಷೋತ್ತಮ್ ಸುನಿಲ್ ಅಣ್ಣ ನಮಸ್ಕಾರ. ಆರಾಮ ಆರಾಮ. ಮತ್ತೆ ನಿಮ್ದು ದುಬೈ ಹೋಗುದೇನಾಯ್ತು? ಆಗ್ತಾ ಇದೆ. ಹೌದಾ? ಬೇಗ ಹೋಗ್ಬೇಕಾಯ್ತಾ? ಒಳ್ಳೇದಾಗ್ಬೇಕು ನೀವು. ಓಕೆ ಸರ್ ನಿಮ್ದು ಟಿಕೆಟ್ ನಿಮ್ದಾಗಿದೆ ಅಲ್ಲ? ಹಿಂದೆ ಟಿಕೆಟ್ ದುಬೈ ಅಲ್ಲ, ದುಬೈಗೆ ಹೋಗ್ತಾ ಇದ್ದೀರಾ? ಹೌದು ಸರ್. ನಾನು ಸಹ ದುಬೈಯಲ್ಲಿದ್ದೆ. ಹೌದಾ? ಹಣ ಮಾಡ್ಬೋದು. ಡೇರಿಂಗ್ ಬೇಕು. ಹೌದಂತಲ್ಲ ಸರ್? ಡೇರಿಂಗ್ ಇಲ್ದಿದ್ರೆ ಎಂತ ಕೆಲಸ ಸಹ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದೌದು. 15 ವರ್ಷ ಇದ್ದೆ. 15 ವರ್ಷನಾ? ಹೌದಾ? 10 ವರ್ಷ ವ್ಯಾಪಾರ ಮಾಡ್ತಿದ್ದೆ, ಮತ್ತೆ 5 ವರ್ಷ ಒಳಗಿದ್ದೆ. ಒಳಗಿದ್ರ? ಜೈಲಲ್ಲಿ. ಅಂದ್ರೆ ಎಂತ ವ್ಯಾಪಾರ? ಕಂಟ್ರಿ ಬೇಯಿಸಿ ಮಾರಿದ್ದು. ಶರಾಯಿ ಇಲ್ಲೀಗಲಲ್ಲಿ ಗೊತ್ತುಂಟು. ನಾನು ಮಾಡ್ತಿದ್ದೆ, ಅದು ಡೋರ್ ಟು ಡೋರ್ ಸಪ್ಲೈ. ಹೌದಾ? ಸೈಕಲಲ್ಲಿ ಕೊಂಡೋಗಿ ಕೊಡುವುದು. ಓ ಮಾಡ್ಬೋದು. ನೀವು ಒಳಗೆ ಬಿದ್ದದ್ದು ಹೇಗೆ? ಅವತ್ತೊಂದು ದೊಡ್ಡ ಆರ್ಡರ್ ಬಂತು. ಆರ್ಡರ್ ಬಂದಾಗ ನಮ್ಮ ಒಬ್ಬ ಕೆಲಸದವ ಇದ್ದಾನೆ, ಜೋಸೆಫ್ ಅಂತ. ಅವನಿಗೆ ಗೊತ್ತಾಗಬಾರ್ದು ಅಂತ ಆರ್ಡ್ರನ್ನು ನಾನೇ ಕೊಂಡೋದದ್ದು. ಅದು ದೊಡ್ಡ ಆರ್ಡರ್ ಕೊಟ್ಟದ್ದೇ ಪೊಲೀಸ್. ಓ ಕ್ಯಾಚ್ ಹಿಡಿದ್ರು. ಒಳಗೆ ಹೋದ್ರು ಅಲ್ಲೇನು ತೊಂದರೆ ಇಲ್ಲ. ಅಲ್ಲಿ ಇಲ್ಲಿ ಹಾಗೆ ಅಲ್ಲ, ಜೈಲು AC ಅದು. ಓಹೋ. ಮಧ್ಯಾಹ್ನ ಬಿರಿಯಾನಿ ಎಲ್ಲ ಕೊಡ್ತಾರೆ. ಹೌದಾ? ಒಂಟೆದು ಮಾತ್ರ. ಗಾರ್ಡನಿದು ಸ್ವಲ್ಪ ಕೆಲಸ ಎಲ್ಲ ಮಾಡಿಸ್ತಾರೆ, ಮಾಡುವುದು ಎಂತ ಆಯ್ತಲ್ಲ. ಮತ್ತೆ ಹೊರಗೆ ಬಂದದ್ದು ಹೇಗೆ ನೀವು? ನಿಮ್ಮ ಹೆಸರೆಂತ? ಸರ್ ಪುರುಷೋತ್ತಮ. ನಾನು ಕರ್ನಾಟಕ. ಹೊರಗಡೆ ಬಂದಿದ್ದು ಅಲ್ಲಿದ್ದು ಈ ನ್ಯಾಷನಲ್ ಡೇ ಅಂತ ಆಗ್ತದೆ. ಆವಾಗ ಏನು ಮಾಡ್ತಾರೆ, ಚೀಟಿ ಹಾಕ್ತಾರೆ, ಈ ಕೈದಿಗಳ ಹೆಸರೆಲ್ಲ ಹಾಕಿ. ಹೌದಾ? ಅದನ್ನು ಶಫಲ್ ಮಾಡಿ ಹಾಕೋದು. ಹೌದಾ? ಚೀಟಿ ತೆಗೆಯುವಾಗ ಹೆಸರು ಬಂದದ್ದು ಯಾರ್ದು? ನಂದೇ. ನಿಮ್ದ? ಆಗ್ಬೋದು ಮಾರೆ. ನಾವು ಒಳ್ಳೆಯ ಕೆಲಸ ಮಾಡಿದರೆ ಜೀವನದಲ್ಲಿ ದೇವರು ನಮಗೆ ಯಾವಾಗಲೂ ಸಹಾಯ ಮಾಡ್ತಾರಂತ ಇದು ಸಾಕ್ಷಿ. ಕಂಟ್ರಿ ಬೇಯಿಸೋದು ಒಳ್ಳೆ ಕೆಲಸ. ಇವರಿಗೆ ಜೀವಾವಧಿ ಕೊಡ್ಬೇಕಿತ್ತು. ಏನಂದ್ರಿ? ಏನಿಲ್ಲ ಸರ್, ನೀವು ಇಲ್ಲಿ ಅಂತ ಕೆಲಸ ಮಾಡೋದು? ಅದೇ ಕಂಟ್ರಿದ್ದೇ. ಇಲ್ಲಿ ಸುಲಭ, ಇಲ್ಲಿ ಅಷ್ಟು ಕಷ್ಟ ಇಲ್ಲ. ಇಲ್ಲಿನ ಪೊಲೀಸ್ನವರು ಬರೀ ಪಾಪ, ಅವರು ಕೊಂಡೋಗ್ತಾರೆ, ಸ್ವಲ್ಪ ಬೈತಾರೆ, ಮತ್ತೆ ಬಿಡ್ತಾರೆ. ನಮ್ಮ ಪೊಲೀಸ್ನವರಿಗೆ ಪಾಪ ಪುಣ್ಯ ಎಲ್ಲ ಜಾಸ್ತಿ. ಹೌದು ಸರ್. ಒಳ್ಳೆಯವರು. ನಮ್ಮ ಮನೆ ಹತ್ರ ಒಂದು ಗುಡ್ಡ ಉಂಟು. ಆ ಗುಡ್ಡದ ತುದಿಗೆ ಹೋಗಿ ನಾನು ಕಂಟ್ರಿ ಮಾರೋದು. ಕುಡಿಯುವವರು ಪಾಪ ಎಷ್ಟು ಎತ್ತರ ಕೆಲಸ ಬರ್ತಾರೆ, ತೊಂದರೆ ಇಲ್ಲ. ನಿಜ. ಮತ್ತೆ ಇಳಿಯಲಿಕ್ಕೆ ಸುಲಭ ಅಲ್ಲ ಕುಡಿಯುವ. ಹೌದು ಸರ್. ಪೊಲೀಸ್ನವರು ಬರುವುದಿಲ್ಲ. ಯಾಕೆ? ಆ ಶೂ ಹಾಕಿ ಅವರಿಗೆ ಮೇಲಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಹೌದು ಸರ್. ಒಂದ್ಸಲ ಬಂದ್ರು ಮಾರ್ರೆ. ಆಮೇಲೆ ನಾನೆಂತ ಮಾಡಿದೆ, ಕಂಟ್ರಿ ಬಿಟ್ಟು ಓಡಿದೆ. ಗುಡ್ಡದ ಆಚೆ ಬದಿಯಲ್ಲಿ ನದಿ ನೇತ್ರಾವತಿ. ನದಿಯ ಮಧ್ಯದಲ್ಲಿ ಹೋಗಿ ನಾನು ನಿಲ್ಲು. ಹೌದಾ? ಅವ್ರು ನೀರಿಗೆ ಇಳಿಯುವುದಿಲ್ಲಲ್ಲ. ಯಾಕೆ? ಬೂಟ್ಸ್ ಚಂಡೆ ಆಗ್ತದೆ. ಓ ಹೌದಲ್ಲ? ಆದ್ರೂ ನನ್ನನ್ನು ನೋಡಿ ಮಾಡುದವರು. ಒಳ್ಳೆ ಕತೆ ಮಾತ್ರ. ಇಳಿಯುವವರೆಗೆ ಅಲ್ಲಿ ಜಾಗ ಬಿಡಿ, ಬರುವವರು ಮೇಲೆ ಬನ್ನಿ, ಕಂಬ ಬಿಡಿರಲ್ಲಿ, ಕಂಬದಲ್ಲಿ ಕರೆಂಟ್ ಉಂಟು. ಯಾಕೆ? ಹಿಂದೆ ಬನ್ನಿ. ಪುರುಷರೇ ಎಂತ ಸರ್? ಒಂದು ಚಂದದ ಹುಡುಗಿ ಬಂದಿದ್ದಾಳೆ ನೋಡಿ. ಗಗನ ಸಾಕಿ ಆಗಿರ್ಬೇಕು ಅವಳು. ವಿಮಾನ ಮಿಸ್ ಆಗಿ ಬಸ್ಸಲ್ಲಿ ಬಂದಿದ್ದಾಳೆ ನೋಡಿ ಅಂತೆ. ನೋಡಿದ್ದೆ ಸರ್. ಮೇಲೆ ಬರುವಾಗಲೇ ನಿಮ್ಮನ್ನು ನೋಡಿದ್ಲು. ನನ್ನನ್ನು ಯಾಕೆ ನೋಡ್ತಾಳೆ ಸರ್? ಇಷ್ಟು ಜನ ಇದ್ದಾರೆ. ನೋಡಿದ್ಲು, ನಾನು ನೋಡಿದ್ದೆ. ಅಲ್ಲಿ ನೋಡಿ ಆಗಲಿ. ಪುರುಷರೇ ಎಂತ ಸರ್? ಎಷ್ಟು ಕಷ್ಟ ಆದರೂ ಆ ಹುಡುಗಿ ಇಲ್ಲಿ ಬಂದು ನಿಲ್ತಾಳೆ. ಹೌದಲ್ಲ? ಯಾಕೆ ಬರ್ತಾಳೆ ಸರ್? ನಿಲ್ತಾಳೆ, ನಂಗೆ ಗೊತ್ತುಂಟಲ್ಲ.
ಪುರುಷರೇ ಎಂತ ಮಾರ್ರೆ ಈಗ ಕಷ್ಟ ಆಗ್ತದ? ಯಾಕೆ? ನಾನು ಆಚೆ ಬರ್ಬೇಕಾ? ಬನ್ನಿ ಬನ್ನಿ ಲಾಸ್ಟ್ ಬನ್ನಿ ಕೆಳಗೆ ಬನ್ನಿ. ಆತ್ಮಿಕಾ 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 ದುಬೈ ಬೆಸ್ಟ್. ಆತ್ಮಿಕಾ 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 ಅದು ಎಂತ ಗೊತ್ತುಂಟಾ? ನನಗೆ ಎಂತ ಗೊತ್ತಿಲ್ಲ. ನಾನು ಆತ್ಮಿಕ ಅಂತ ಗೊತ್ತುಂಟು, ನೀನು ಪುರುಷ ಅಂತ ಗೊತ್ತುಂಟು. ಮತ್ತೆ ನನ್ನ ಪರಿಚಯ 10ನೇ ಕ್ಲಾಸಿನಿಂದ ಸಹ ಗೊತ್ತುಂಟು. ಡಿಗ್ರಿ ಆಗಿ 2 ವರ್ಷ ಆಗಿದೆ ಅಂತ ಕೂಡ ಗೊತ್ತುಂಟು. ಈಗ ನನಗೆ ಬೇರೆ ಪ್ರಪೋಸಲ್ ಬಂದಿದೆ ಅಂತ ನಿನಗೆ ಗೊತ್ತುಂಟು. ಮತ್ತೆ ನನಗೆ ಬೇರೆ ಎಂತ ಸಹ ಗೊತ್ತಿಲ್ಲ. ಅದು ಹಾಗಲ್ಲ ಆತ್ಮಿಕಾ, ಅದು ಪುರುಷರೇ ನಿಮಗೆ ಮೊದಲೇ ಪರಿಚಯ ಇತ್ತು? ಹೌದು. ಏನೀಗ? ಎಂತ ಆಕ್ಟಿಂಗ್ ಮಾಡಿದ್ ಮಾರ್ರೆ ಬಸ್ಸಲ್ಲಿ ನೀವು ಪರಿಚಯ ಇಲ್ಲದ ಹಾಗೆ. ನನ್ನ ನಾಚಿಕೆಟ್ಟಿಸಿದ್ ನೀವು. ಹೌದು, 10th ಇಂದ ಪರಿಚಯ ಉಂಟು. PUC ಆಗಿ ಕಾಲೇಜ್ ಆಗಿ 2 ವರ್ಷ ಆದದ್ದು ಕೂಡ ಗೊತ್ತುಂಟು. ಅವಳಿಗೆ ಒಂದು ಪ್ರಪೋಸಲ್ ಬಂದಿದೆ, ಅದು ಕೂಡ ಗೊತ್ತುಂಟು. ಅದು ಆಗ್ತದಾ ಆಗುದಿಲ್ವಾ ಗೊತ್ತಿಲ್ಲ. ನಿಮ್ಗೆ ಎಷ್ಟು ಸಾಕಾ? ಸಾಕು ಬೇಗ ಮದುವೆ ಆಗಿ ಚಂದ ಚಂದದ ಮಕ್ಕಳು ಬರ್ತಾರೆ. ಯಾರು ಸರ್ ಇವರಾ? ಯಾರು? ಯಾರೋ ಪೊಲೀಸ್ನವರಂತೆ. ಇಲ್ಲೂ ಬಂದ್ರ? ಆತ್ಮಿಕಾ ಎಂತ? ಅದು ಎಂತ ಗೊತ್ತುಂಟಾ ಆತ್ಮಿಕಾ? ನೋಡು ಪುರುಷ, ಅಮ್ಮ ಮನೆಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಯಾಕೆಂತೆ? ಗೊತ್ತಿಲ್ಲ, ನೀನೇ ಬಂದು ಮಾತಾಡು. ಅಲ್ಲ ಆತ್ಮಿಕಾ, 2 ವರ್ಷ ದುಬೈ. ಎಷ್ಟೊತ್ತಿ ಬರೋದು ನೀನು? ಹುಚ್ಚ ನಿನ್ನ ಟೈಮಿಗೆ ಹೊಟ್ಟೆ ಬರೋದು ನೀನು? ಪುಸ್ತಕ ಕೆಳಗಾಕ ನಿನ್ನನು ಬಡಿತೇನೆ ಮಗನೇ. ಹಾಯ್ ಪುರುಷ, ದುಬೈಗೆ ವಿಮಾನ ಬಂತ? ಇಲ್ಲ, ಸೈಕಲಲ್ಲಿ ಹೋಗ್ತಾ ಇದ್ದೇನೆ, ಬರ್ತೀಯಾ? ಹೋಗ. ಏ ಡೋಂಟ್ ಟಚ್. ಬಾಸ್ ಹೇಗಿದ್ದಾನ? ನಿನ್ನನ್ನೇ ಟಾರ್ಚ್ ಹಾಕೊಂಡು ಹುಟ್ಟಾ ಇದ್ದಾರೆ. ಹೋಗೋಗ ಆಯ್ತಾ? ಅಲ್ವಾ, ಈಗ ಹೇಗಿದ್ದಾನ? ಹಾಟ್ ಅಂಡ್ ಸ್ಪೈಸಿ. ಹೇ ನಿಲ್ಲು, ನೆಕ್ಸ್ಟ್ ನಿನಗೆ. ನಿಲ್ಲು ತಡಿ, ಕರಿತೀನಿ. ತಪ್ಪಾಯ್ತು, ಸಾರಿ ಸರ್. ನೋಡಿ ಸರ್ ಅದು ಕೊಡು, ತೆಗೆದುಕೊಡು. ನೀನು ಬಾ ಮಗನೇ, ಕಲಿಸ್ತೀನಿ ಬಾ. ಎಂತ ಅಂತೆ? ಅವನ ಸಾವ ಮನೆಯಲ್ಲಿ ಹೆಂಡತಿ ಹತ್ರ ಜಗಳ ಮಾಡುದು, ಇಲ್ಲಿ ಬಂದು ನಮಗೆಲ್ಲ ಬೈಯುವುದು. ತಲೆಗೆ ಮರದ ದಿಮ್ಮಿ ಬಿದ್ದು ನರ ಕಟ್ಟಾಗಿರ್ಬೇಕು. ಬಾಯಿಲಿ ನಿಲ್ಲು. ಸರ್ ಗುಡ್ ಮಾರ್ನಿಂಗ್ ಸರ್. ನೀನು ಗುಡ್ ಮಾರ್ನಿಂಗ್ ಮಣ್ಣು ಬಿತ್ತು ಪುರ್ಸೋತ್ಮ. ನೀನು ಕೆಲಸ ಬಿಡಾಯ್ತಾ? ಓ ಎಲ್ಲಿ ಹೋಗುದು? ಬಾಯಿಲಿ. ನೀವು ಕೆಲಸ ಬಿಡಿ ಅಂತ ಹೇಳಿದಲ್ಲ, ನಾನು ಬಿಟ್ಟಾಯ್ತು. ಅದು ಬಾಯಿ ಮಾತಿಗೆ ಇಲ್ಲ ಸರ್, ಬಾಯಿ ಮಾತಾದ್ರು ಬಂದದ್ದು ಬಾಯಿಂದಲ್ಲ. ನಿಮಗೆ ಮಾನ ಮರ್ಯಾದಿಲ್ಲ, ನನಗೆ ಎಲ್ಲ ಉಂಟು ಸರ್. ಕೆಲಸ ಬೇಡ, ನಾನು ಬರ್ತೇನೆ ಸರ್. ಹಾಗೆಲ್ಲ ಅಲ್ಲ, ಎಂತ ಅಲ್ಲ ಸರ್. ಹೌದು ಹೌದು, ಎಂತ ಹೌದು? ನೋಡು ಮಾರಾಯ, ನನ್ನ ತಪ್ಪು ತೋರಿಸಿ ಸರ್. ಕರೆಕ್ಟ್ ಅಲ್ವಾ? ಕಾಲೇಜ್ ಮುಗ್ದಂದಿನಿಂದ ನಿಮ್ಮ ಬಳಿ ಕೆಲಸ ಮಾಡ್ತಾ ಇದ್ದೇನೆ. ನಂದು ಒಂದೇ ಒಂದು ತಪ್ಪು ತೋರಿಸಿ ಸರ್. ಅಕೌಂಟ್ ಸೆಕ್ಷನ್ ಅಲ್ಲಿ ಇಲ್ಲ ಇಲ್ಲ ಇಲ್ಲ. ಮನೆಯಲ್ಲಿ ಹೆಂಡತಿ ಹತ್ರ ಪೆಟ್ಟು ತಿಂದು ಬರುದು, ಕರೆಕ್ಟ್. ಇಲ್ಲಿ ಬಂದು ಸ್ಟಾಫಿಗೆ ಬೈಯುದು. ಮೊದಲ ಡೋರ್ ಹಾಕು. ನನ್ನ ರಿಕ್ವೆಸ್ಟ್ ಎಲ್ಲರಿಗೆ ಗೊತ್ತಾಗ್ಬೇಕು ನಿಮ್ದು ಹಣೆ ಬರ. ಪ್ಲೀಸ್, ಒಂದು ರಿಕ್ವೆಸ್ಟ್, ಹೋಗಿ ಡೋರ್ ಹಾಕು. ಆಯ್ತು ಮಾರೆ, ಡೋರ್ ಬೇಕಿದ್ರೆ ಹಾಕುವ. ಬೇಕಿತ್ತ ನಿಮಗಿದು? ಶಬಾಷ್, ಮೆಚ್ಚಿದೆ ಮಗನೇ. ಹುಷಾರಾಯ್ತಾ ನಿನ್ಗೆ? ನಿಮ್ಮ ಹೆಂಡತಿ ಆ ಬೊಡ್ಡಿ ಬೊಡ್ಡಿ ಅಲ್ವಾ? ಹೌದು, ಕರೆಕ್ಟ್. ನಿಮ್ಮ ಕೆನ್ನೆಗೆ ಬಾರಿಸಿದ್ ನಾನು ನೋಡಿದ್ದೇನೆ ಸರ್. ಎಲ್ಲಿ ಹೇಳಿ? ನಾನು ಎಲ್ಲಿಂತ ನೆನಪಿಡುದು ಮಾರೆ, ಅವಳು ಅಲ್ಲಲ್ಲಿ ಹೊಡಿತಾ ಇರ್ತಾಳೆ. ಇಲ್ಲ ಸರ್, ಆ ಓಷನ್ ಪರ್ಲ್ ಹೋಟೆಲ್ ಉಂಟಲ್ಲ, ಅದ ನಿಮ್ಮ 2 ಪೆಗ್ ಆದ ನಂತರ. 2 ಪೆಗ್ ಅಲ್ಲ, ಮತ್ತೆ 3 ಪೆಗ್. ನಿಮ್ಮ 3 ಪೆಗ್ ಆದ ನಂತರ ಚಿರಿಪಿರಿ ಮಾಡಿದ್ರಲ್ಲ, ಆಗ ನಿಮ್ಮ ಹೆಂಡತಿ ಆ ಡುಮ್ಮಿ ನಿಮ್ಮ ಕೆನ್ನೆಗೆ ಪಟ 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 ಅಂತ 3 ಸತಿ ಬಾರಿಸಿದನ್ನ ನಾನು ನೋಡಿದ್ದೇನೆ ಸರ್. ಆದ್ರೆ ನಾನು ಯಾರ ಹತ್ರ ಸಹ ಹೇಳಲಿಲ್ಲ. ವೆರಿ ಗುಡ್, ಒಳ್ಳೆ ವಿಷಯ. ಯಾಕೆ ಹೇಳಿ? ನಾನು ನಿಯತ್ತಿನ ಮನುಷ್ಯ ಸರ್. ನಿಮಗೆ ಪ್ರೂಫ್ ಬೇಕಾ? ನನಗದು ಬೇಡ. ನಂಗೆ ಬೇಕಲ್ಲ, ನಂಗೆ ಬೇಕೇ. ಬೇಡ ಪ್ಲೀಸ್. ಸುರೇಶ, ಒಮ್ಮೆ ಒಳಗೆ ಬಾ. ಇಲ್ಲಿ ಬಾ ಸುರೇಶ, ಇದು ನನ್ನ ಮರ್ಯಾದೆ ಪ್ರಶ್ನೆ. ನೀನು ಮಾತ್ರ ಸತ್ಯ ಹೇಳ್ಬೇಕಾಯ್ತಾ? ಈ ಮೋನಪ್ಪನ ಹೆಂಡತಿ. ಮೋನಪ್ಪ ಬಾಸ್? ನಾನು ಬಾಸಿಗೆ ಮಣ್ಣು ಬಿತ್ತು. ಇವರ ಹೆಂಡತಿ ಇವರ ಕೆನ್ನೆಗೆ ರಪ್ಪ 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 ಅಂತ 3 ಸತಿ ಬಾರಿಸಿದನ್ನ ನಾನು ನೋಡಿದ್ದೇನೆ ಸುರೇಶ.
ನಿನ್ನ ಹತ್ರ ಹೇಳಿದೆನಾ? ನನ್ನ ಹತ್ರ ಹೇಳಲೇ ಇಲ್ಲ. ಕೇಳಿ, ಅವನ ಹತ್ರ ಹೇಳಿದೆನಾ? ನನ್ನ ಹತ್ರ ಹೇಳಲೇ ಇಲ್ಲ, ಈಗ ಹೇಳಿದ್ದು. ರಿಪೀಟ್ ಒನ್ಸ್ ಮೋರ್ ಡೈಲಾಗ್. ಸುರೇಶ ಎಂತಂತೆ? ಮೋನಪ್ಪನ ಹೆಂಡತಿ ಕೆಪ್ತಾಂಡೆಗೆ ಬಾರಿಸಿದ್ದು. ನನ್ನ ಹತ್ರ ಹೇಳಿದ್ದೇನೆ ಅಂತ ಕೇಳಿದೆ, ನಾನು ಹೇಳಲಿಲ್ಲ ಅಂತ ಹೇಳಿದೆ. ನಿಜವಾಗಿ ಹೇಳಿದ್ದಾನೆ. ಉದಯವಾಣಿ ಹೋಯ್ತು, ಥಮ್ಸ್ ಅಪ್ ಇಂಡಿಯಾ ಬಂತಲ್ಲ ನೋಡಿ. ಹೋಗತ್ತೆ ಅವನ ಮುಸಲು ನೋಡಿದ್ರೆ ಮಿಸ್ ಆಗುತ್ತೆ ನನಗೆ. ಕೆಲಸ ಬಿಟ್ಟು ಎಂತ ಮಾಡ್ತೀಯಾ? ನಾನ್ ದುಬೈಗೆ ಹೋಗ್ತಾ ಇದ್ದೇನೆ. ದುಬೈಗೆ ಹೋಗಿ ಎಂತ ಮಾಡ್ತೀವಿ? ಒಂಟೆ ಸತ್ಯಾ? ಎಂತ ಹೇಳಿದ್ರಿ? ಈ ಕತ್ತೆಗಿಂತ ಆ ಒಂಟೆ ಓಕೆ ಸರ್. ಸೂಪರ್ ಓಕೆ ಸರ್, ನಾನು ಬರ್ತೇನೆ. ದೇವ್ರು ಒಳ್ಳೇದು ಮಾಡಿ. ಯಾರನ್ನು? ನನ್ನನ್ನು. ಈಗ ಬಾಯಲ್ಲಿ 3,000 ರೂಪಾಯಿ ಜಾಸ್ತಿ ಮಾಡ್ತೀನಿ ನಿಮಗೆ. ಪ್ಲೀಸ್ ನಿಲ್ಲು ನಿಲ್ಲು. ಅದನ್ನು ಉಂಡಿಗೆ ಹಾಕಿ. ಬೇಡವಾ? ಬೇಡ, ಓಪನ್ ಇರಲಿ. ಎಲ್ಲ ನೋಡಿ ಆಗಿದೆ ಅಲ್ಲ, ಸುಮ್ಮನೆ. ಕುತ್ಕೊಳ್ರಿ. ನಗಬೇಕು, ನಕ್ರೆ ಆರೋಗ್ಯಕ್ಕೆ ಒಳ್ಳೇದು. ಅದು ಡಾಕ್ಟರ್ ಹೇಳುದು, ನಾನಲ್ಲ. ನಗಬೇಕು ಆಯ್ತಾ? ಆದ್ರೆ ಅವನಿಗೆ ಲಾಸ್, ನಾವು ನಕ್ರೆ. ಒಂದು ಜೋಕ್ ಹೇಳ್ತೇನೆ. ಹೇಳಿ ಸರ್. ಕೊಂಬೆ ಮೇಲೆ, ಒಂದು ಕೊಂಬೆ ಮೇಲೆ ಒಂದು ಕಾಗೆ ಕೂತಿದೆ, ಯಾಕೆ? ಅದಕ್ಕೆ ಆಯ್ಸಾಗಿರ್ಬೇಕು. ಆಯ್ಸಾಗಿರ್ಬೇಕು. ಅಲ್ಲಲ್ಲ, ಅದಕ್ಕೆ ಆಯ್ಸಾಗ್ಲಿಲ್ಲ. ಮತ್ತೆ ನಿಮ್ಗೆ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಅಲ್ಲಿ ಕೊಂಬೆ ಇದೆ, ಅದಕ್ಕೆ ಕೂತದ್ದು ಕೊಂಬೆ. ಕೊಂಬೆ ಮೇಲೆ ಕೂತದ್ದು ಕೊಂಬೆ. ಹೇಗಿತ್ತು ಜೋಕು? ಸಾಧಾರಣ. ಇನ್ನೊಂದು ನಾವು ಬರ್ತೇವೆ ಸರ್. ಹೋಗ್ತೀರಾ? ನಗ್ಬೇಕು. ಆಯ್ತು. ಡಾಕ್ಟರ್ ಹೇಳಿದ್ದು. ಹೋಗಿ ಹೋಗಿ, ಅಲ್ಲಿ ನಗದು ಅಂತ ಬರ್ತಿದ್ದಾರೆ. ಸರ್, ಸೈನ್ ಬೇಕಿತ್ತು ಸರ್. ಹೇಗಿದ್ದೀರಿ? ಐ ಆಮ್ ಫೈನ್ ಸರ್. ಫೈನ್ ಆಗಿರ್ಬೇಕು ಯಾವಾಗ್ಲೂ, ಅಲ್ವಾ? ಹೌದು ಸರ್. ಫೋನ್ ತೆಗಿರಿ. ಇಲ್ಲ ಬೇಡ ಸರ್. ತೆಗಿರಿ ತೆಗಿರಿ ತೆಗಿರಿ. ಇಲ್ಲ ಪರವಾಗಿಲ್ಲ ಸರ್, ಮತ್ತೆ ತೆಗಿತೇನೆ. ಬೇಡವಾ? ಬೇಡ ಬೇಡ ಸರ್. ತೊಂದರೆ ಇಲ್ಲಲ್ಲ? ಏನು ತೊಂದರೆ ಇಲ್ಲ. ಓಕೆ. ತೆಗಿರಿ. ಬೇಡ ಸರ್. ಅವ ಬಿಡುದಿಲ್ಲವ? ಇಲ್ಲ ಸರ್, ಮತ್ತೆ ಮಾತಾಡ್ತೇನೆ. ಮಾತಾಡ್ ಮಾತಾಡ್, ನಾನು ಫ್ರೀ. ಇಲ್ಲ ಸರ್, ಮತ್ತೆ ಮಾತಾಡ್ತೀನಿ. ಅಮ್ಮ ಹೇಗಿದ್ದಾರೆ? ಹುಷಾರಿಲ್ಲ ಸರ್. ವೆರಿ ಗುಡ್. ಪಾಪ ಬೇಜಾರಾಗ್ತಾ ಇದೆ ಅಲ್ವಾ? ಹೌದು ಸರ್. ಒಂದು ಜೋಕ್ ಹೇಳ್ಬೇಕಾ? ಬೇಡ ಸರ್. ಒಂದು ಸಿಂಗಲ್. ಬೇಡ ಸರ್. ಇಲ್ಲ ಇಲ್ಲ, ಕೆಲಸ ಇದೆ. ಚೆನ್ನಾಗಿದೆ, ಕೆಲಸ ಮಾಡ್ಬೇಕು. ನಾನು ಮಾಡ್ತಾ ಇಲ್ಲ, ನೀವು ಮಾಡಿ. ತಗೊಳ್ಳಿ. ಅಲ್ಲಿ ಯಾರ್ದಾದ್ರು ಕೆಲಸ ಮುಗಿದ್ರೆ ಫ್ರೀ ಇದ್ರೆ ಇಲ್ಲಿ ಕಳಿಸಿ. ಜೋಕ್ ಹೇಳುವ. ಆತ್ಮಿಕಾ ಮ್ಯಾಮ್, ಮೇಡಮ್. ಏನ್ ಸರ್, ಕ್ಯಾಶ್ ಬೇಕಿತ್ತಾ? ಸ್ವಲ್ಪ ಅರ್ಥ ಮಾಡ್ಕೋ ಆತ್ಮಿಕಾ. ನೋಡಿ ಸರ್, ಆಲ್ರೆಡಿ ಡ್ಯೂ ಆಗಿದೆ. ಇನ್ನೂ ಕಟ್ಟಲಿಲ್ಲ ಅಂದರೆ ನನಗೆ ಪ್ರಾಬ್ಲಮ್ ಆಗ್ತದೆ. ಮನೆಯಲ್ಲಿ ಅಕ್ಕನಿಗೆ ಮದುವೆ ನಿಶ್ಚಯ ಆಗಿದೆ. ಅವಳಕ್ಕಿಂತ ಮುಂಚೆ ನಾನು ಮದುವೆ ಆದರೆ ಜನ ಎಂತ ಮಾತಾಡ್ತಾರೆ? ಪುರುಷನಿಗೆ ಅರ್ಜೆಂಟ್. ಎತ್ತರ ಕಡಿಮೆ ಆಯ್ತಲ್ವ ಇದರ? ಸ್ವಲ್ಪ ಎತ್ತರ ಆಗ್ಬೇಕಿತ್ತು. ಮತ್ತೆ ಪ್ರಫುಲ್ಲ ಸರ್ ಹೇಗಿದ್ದಾರೆ? ಪ್ರಭಾಕರ ಹಾ ಚೆನ್ನಾಗಿದ್ದಾರೆ ಸರ್. ರೇ ರೇ ರಾಯಿಸ್ಬೇಕು ಆಯ್ತಾ? ಆಯ್ತು ಸರ್. ನಾ ಸೀರಿಯಸ್ ಹೇಳಿದ್ದು, ಜೋಕಲ್ಲ. ಗೊತ್ತಾಯ್ತು ಸರ್. ಆಯ್ತಾ? ಏ ಇವ್ರೆ, ಎಂತ ಮಾರ್ರೆ? ಫೈಲ್ ಆಯ್ತಾ? ಅದು ಆಗ್ತಾ ಉಂಟು. ತಾನೆ
ಬೇಗ ಆಯ್ತು. ಓ ನೀವು ಫ್ರೀಯಾ? ಬನ್ನಿ, ಒಂದು ಜೋಕ್ ಹೇಳ್ತೇನೆ. ನನ್ನ ಹತ್ರ ಸ್ಟಾಕ್ ಉಂಟು. ಸರ್, ನನಗೇನು ಅವಸರ ಇಲ್ಲ, ಆದರೆ ಅಮ್ಮನಿಗೆ ಹುಷಾರಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೋ ಆಯ್ತಾ? ಮ್ಯಾಮ್, ದೇವರಿದ್ದಾರೆ, ಅಮ್ಮನಿಗೆ ಎಂತ ಸಹ ಆಗುದಿಲ್ಲ ಆಯ್ತಾ? ಒಂದೆರಡು ವರ್ಷ ಆತ್ಮಿಕ, 2 ವರ್ಷ ತಡ್ಕೊಳ್ಳಿಕ್ಕೆ ಆಗುದಿಲ್ವಾ? ಆಯ್ತು, ಹೋಗು. ಹಾಗಾದ್ರೆ ಮನೆಗೆ ಬಂದು ಮಾತಾಡುದಾ? ಮ್ಯಾಮ್ ಮ್ಯಾಮ್, ಲೋನ್ ಕಟ್ಟಲಿಕ್ಕೆ ಟೈಮ್ ಸಿಗ್ತದಲ್ಲ? ನಾಳೆ ಬಂದು ಮ್ಯಾನೇಜರ್ ಹತ್ರ ಮಾತಾಡಿ. ನೀವು ಎಲಿಜಿಬಲ್ ಇದ್ರೆ ಸಿಗ್ಬಹುದು. ಎಂತ ಅಂತ ಅವರಿಗೆ? ಏನಿಲ್ಲ ಸರ್, ಲೋನ್ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಅಂತೆ. ಲೋನ್ ತಗೊಳ್ಳುವಾಗ ಜಾಲಿ ಆಗ್ತದೆ ಇವರಿಗೆ, ಕಟ್ಟುವಾಗ ನಾಳೆ ಹಿಡಿತದೆ. ಬೇಕಟ್ಟ ಆಯ್ತಾ? ನೋಡು, ಅಲ್ಲಿದ್ದಾರೆ ನೋಡು, ಅವರ ಅವಸ್ಥೆ ನೋಡು. ಅದಕ್ಕೆ ಹೇಳಿದ್ರು ನಾನು, ಪ್ರೀತಿ ಮಾಡಬಾರ್ದು, ಪ್ರೀತಿ ಮಾಡಿದ್ರೆ ಎಲ್ಲ ಅನುಭವಿಸ್ಬೇಕು. ಎಂತ ಕರ್ಮ, ಯಾರಿವರನ್ನು ಮ್ಯಾನೇಜರ್ ಮಾಡಿ ಹಾಕಿದ್ರ? ಅಯ್ಯೋ ರಾಮ. ಇದ್ದ ಕೆಲಸವನ್ನು ಯಾಕೆ ಬಿಟ್ಟದ್ದ? ನಿಂಗೆ ಎಲ್ಲದ್ರಲ್ಲೂ ಅವಸರವೇ ಪುರುಷ. ಯಾಕೆ ಬಿಟ್ಟದ್ದು ಅಂದ್ರೆ ಅವನಿಗೆ ಎಲ್ಲಿ ಸರಿ ಆಗ್ಲಿಲ್ಲ, ಅದಕ್ಕೆ ಬಿಟ್ಟ ಅಲ್ಲ ಮಗ. ಅಪ್ಪ, ಕಾಮಿಡಿ ಅಲ್ಲ ಅಲ್ಲ? ಕಾಮಿಡಿ ಅಲ್ಲ ಮಗ, ಸೀರಿಯಸ್ಸೇ. ಹೌದಪ್ಪ, ಅವನಿಗೆ ಬೈಯುವುದಂದ್ರೆ ಅನ್ನ ತಿಂದ ಹಾಗೆ ಇಷ್ಟ. ಕೂತ್ಕೊಂಡ್ರೆ ಬೈತಾನೆ, ನಿಂತ್ಕೊಂಡ್ರೆ ಬೈತಾನೆ. ಹೌದಮ್ಮ, ಮನೇಲಿ ಹೆಂಡತಿ ಹತ್ರ ಪೆಟ್ಟು ತಿಂದು ಬರುದು, ಇಲ್ಲಿ ಬಂದು ಸ್ಟಾಫಿಗೆ ಬೈಯುದು. ಕಾಮಿಡಿ ಅಂತ ಅಂದ್ರೆ ಒಂದು ವೇಳೆ ಯಾರು ಸಹ ಸಿಕ್ಲಿಲ್ಲ ಆದ್ರೆ ಗೋಡೆಗೆ ಮುಖ ಮಾಡಿ ಬೈತಾನೆ ಮಾರೆ. ಹುಚ್ಚ ಕಾಣ್ಬೇಕವ, ಹುಚ್ಚಿ. ಬಾಯಿ ಮುಚ್ಚಿ ಬರೆಯ. ನೋಡಮ್ಮ ಹುಚ್ಚ. ಆಯ್ತು ಬಿಡಿ ಬಿಡಿ, ಎಲ್ಲ ಆಗೋದು ಒಳ್ಳೇದಕ್ಕೆ. ಹೇಗೂ ನೀನು ದುಬೈಗೆ ಹೋಗ್ತೀಯಲ್ಲ ಮಗ. ದೇವರಾಣೆ ಕಾಮಿಡಿ ಅಲ್ಲ ಮಗ, ಸತ್ಯ ಇದು. ನಮಸ್ತೆ ಅಣ್ಣ, ಕೂತ್ಕೊಳ್ಳಿ. ಕೂತ್ಕೊಳ್ಳಿಕ್ಕೆಲ್ಲ ಪುರ್ಸೋತಿಲ್ವಾ? ಮತ್ತೆ ನಿನಗೆ ಬೇಸರ ಆಗೋದು ಬೇಡ ಅಂತ ಕೂತ್ಕೊಳ್ಳುವುದಷ್ಟೇ. ಮತ್ತೆ ಬಾಬಾ, ಹೇಗಿದ್ದೀರಿ? ಹಾ, ಆರಾಮ. ನೀವು? ನಾನು ಬರ್ಬಾರ್ದು. ಶಿಪ್ಮೆಂಟ್ ಎಲ್ಲ ಸತ್ಯ ಹೋಗಿದೆ. 5 ಪೈಸೆ ಬಿಸ್ನೆಸ್ ಇಲ್ಲ. ಮೊನ್ನೆ 1 ಕೋಟಿ ರೂಪಾಯಿ ಹೋಯ್ತು. ಎಲ್ಲಿಗೋಯ್ತಣ್ಣ? ಇದು ಎಂತದ್ದು ಬಾವ? ಆಯ್ತು ಬಿಡಿ ಬಿಡಿ ಬಿಡಿ. ಹೋಗುದೆಲ್ಲಿಗೆ? ಟೋಟಲ್ ಲಾಸ್ ಅಂತ. ಮದುಮಗಳು, ಅವಳಿಗೊಂದು ಸಂಸ್ಕಾರ ಕಳಿಸ್ಲಿಲ್ವಾ? ಒಬ್ಬ ಮಾವ ಬಂದಿದ್ದಾನೆ, ಅವನಿಗೊಂದು ನಮಸ್ಕಾರ ಮಾಡ್ಬೇಕಂತ ಗೊತ್ತಿಲ್ವಾ ನಿನಗೆ? ಆಯ್ತಾ? ಏನ ಚಿಕ್ಕ ಹುಡುಗಿ, ಗೊತ್ತಾಗ್ಲಿಲ್ಲ. ಚಿಕ್ಕ ಹುಡುಗಿ ಅಂತೆ. ಆಯ್ತು ಬಿಡಿ ಬಿಡಿ ಬಿಡಿ. ಬಾವ, ಮಗಳಿಗೆ ಎಂಗೇಜ್ಮೆಂಟ್. ಯಾರಿಗಣ್ಣ? ಸ್ನೇಹಳಿಗ ನೇಹಳಿಗ? ಇವಳು ಎಂತ ಬಾವ? ಚಿಕ್ಕವಳಲ್ವನ? ಸ್ನೇಹಳಿಗೆ ದೊಡ್ಡ ಪಾರ್ಟಿ ಸಿಕ್ಕಿದೆ, ನಮ್ಮೊಳಗೆ ಒಂದು ಮಾಡಿಬಿಡುವ ಅಂತ. ಮತ್ತೆ ನೀವೆಲ್ಲ ಬರುವುದು ಬೇಡ ಅಂತ ಹೇಳಿ ಹೋಗೋಣ ಅಂತ ಬಂದದ್ದು ನಾನು ಅಷ್ಟೇ. ದೊಡ್ಡಸ್ತಿಗೆಲ್ಲ ಬಾವ, ನಿಮಗೆಲ್ಲ ಸರಿಯಾಗ್ಲಿಕ್ಕಿಲ್ಲ ಇದು, ಹಾಗೆ ಹೇಳಿದ್ದು ನಾನು ಅಷ್ಟೇ. ನಿಮ್ಮಂತ ಶ್ರೀಮಂತರ ಮಧ್ಯೆ ನಾವೆಲ್ಲ ಯಾಕೆ ಅಲ್ವಾ? ಇದು ಅಂಡರ್ಸ್ಟ್ಯಾಂಡಿಂಗ್. ಭಾವನಿಗೆ ಅರ್ಥ ಆಯ್ತು. ಒಂದು ಮರ್ತಿದ್ದೆ. ಎಂತದ? ಎಲ್ಲಿ ಹೊರಟದ್ದು ನೀನು? ದುಬೈಗೆ. ದುಬೈಗೆ ಒಂಡೆ ಮೇಯಿಸ್ಲಿಕ್ಕೆ ಹೋಗುದ ನೀನಲ್ಲಿ? ಎಂತ ಭಾವ, ದುಬೈಗೆ ಹೋದವರೆಲ್ಲ ಹಿಂದೆ ಬರ್ತಾ ಇದ್ದಾರೆ. ಇವ ದುಬೈಗೆ ಹೋಗ್ತಾನಂತೆ. ದುಬೈಗೆ? ಅಲ್ಲಣ್ಣ, ಚಿಕ್ಕ ಹುಡುಗ. ಇವಳ್ದೊಂದು ಅದೇ ಭಾವ. ಎಂತ ಚಿಕ್ಕ? ಅವಳು ಹಾಗೆ ಚಿಕ್ಕ ಅಂತೆ. ಎಂತದ? ನನಗೆ ಕಾಂಪಿಟೇಷನ್ ಮಾಡ್ತೀಯ ನೀನು? ನಿನ್ನ ಜನ್ಮದಲ್ಲಿ ಸಾಧ್ಯ ಇಲ್ಲ. ಎಂತ ನೋಡೋದ ನೀನು? ತಾಣ್ತೀಯ ನನಗೆ? ಬಾ, ತಾಂಟು ಬಾ. ಇದೆಲ್ಲ ಆಗುದಿಲ್ಲ ಬಾವ ನನಗೆ. 6 ದಿವಸದ ಫಂಕ್ಷನ್ ಉಂಟು, ಚಿಕ್ಕ ಚಿಕ್ಕದು. 6ನೇ ದಿವಸದ ಫಂಕ್ಷನ್ ಅಲ್ಲಿ ಸಾರ್ವಜನಿಕರಿಗಾಗಿ ಒಂದು ಊಟ ಇಟ್ಟಿದೆ. ಅದಕ್ಕೆ ಬೇಕಾದ್ರೆ ನೀವು ಬರ್ಬೋದು, ಬಂದು ಊಟ ಮಾಡಿ ಹೋಗ್ಬೋದು. ಸ್ಟೇಜ್ ಮೇಲೆಲ್ಲ ನೀವು ಬರ್ಬೇಕಂತ ಇಲ್ಲ. ನಿಮಗೆಲ್ಲ ಅದು ಸರಿಯಾಗ್ಲಿಕ್ಕಿಲ್ಲ. ನಿಮಗೆ ತೊಂದರೆ ಯಾಕೆ ಅಂತ ನಾನು ಹೇಳುದು ಅಷ್ಟೇ. ಮತ್ತೆ ಫೋಟೋ ಗಿಟೋ ತೆಗಿಬೇಕಂತಿದ್ರೆ ಈಗಲೇ ಒಂದು ತೆಗಿಯುವ. ಬೇಡ, ಯಾಕೆ? ಬೇಡವಾ? ಆಯ್ತು, ಇದು ಅಂಡರ್ಸ್ಟ್ಯಾಂಡಿಂಗ್. ನಾನು ಬರ್ತೇನೆ ಬಾವಾ. ಆಯ್ತು, ಬರ್ತೇನೆ.
ನನಗೆ ಬೇಡ ಮಗ, ಬೇಡ. ಇದಕ್ಕಿಂತ ಮುಂಚೆ ಪ್ರಪೋಸಲ್ ತುಂಬ ಬಂದಿತ್ತು, ಅವರಿಗೆ ಒಪ್ಪಿಗೆ ಕೂಡ ಆಗಿತ್ತು. ಇವಳು ಒಪ್ಪಲಿಲ್ಲ. ನಿನಗೆ ಬೇಕಾಗಿ. ನನಗೆ ಗೊತ್ತುಂಟಮ್ಮ, ಅದು ಮನೆಯಲ್ಲಿ ಅಕ್ಕನಿಗೆ ಮದುವೆ ನಿಶ್ಚಯ ಆಗಿದೆ. ಬಿಡಿ, ಎಲ್ಲ ಒಳ್ಳೇದಾಗ್ತದೆ. ದೇವರಿದ್ದಾನಮ್ಮ. ಈಗ ಕ್ವೀನ್ ಬಿದ್ದರೆ ದುಬೈ ಗ್ಯಾರಂಟಿ. ಪುರ್ಸ ಇದ್ದಾನ? ಒಳಗಿದ್ದಾನೆ. ಪುರ್ಸ, ಏ ವರುಣ, ನೀ ಫಾಲೋ ಆಯ್ತಾ? ನಾಳೆ ಬಾರ್ ಬಂದ. ನನಗೆಂತ ಗೊತ್ತು ತಾರೋಣ, ನನ್ನಪ್ಪ ಬಾರೋಣ ಅವ್ರ ಮೇಸ್ತ್ರಿ. ಮತ್ತೆ ಸಿದ್ದು ಹೇಳಿದ? ಸಿದ್ದಿಗೆ ಎರಡು ಗುದ್ದಿ ನೀವು. ಏ ಪುರ್ಸ, ನೀನ ಎಂತ ಮನುಷ್ಯ ಮರೆ. ಎಂತ ಇದ್ರೆ ಹೇಳಾಯ್ತಾ? ಆಯ್ತಾಯ್ತು, ಸೋಡಾ ರೆಡಿ ಮಾಡಿ ಆಯ್ತಾ? ನೀನ್ ಯಾವಾಗ್ಲಾ ದೊಡ್ಡ ಜನ ಆದದ್ದು? ಫೋನ್ ಮಾಡಿ ಮಾಡಿ ಬ್ಯಾಟ್ರಿ ಕೂಡ ಸ್ವಿಚ್ ಆಫ್ ಆಗಿತ್ತಾ? ಬಾ ಅಲ್ಲಿ ಹೋಗುವ. ಅಲ್ಲಿಗೆ ಬೇಡುವ, ಅಧ್ಯಕ್ಷನಿಗೆ ಕ್ಲಬ್ಬಿದ್ದು ಮೆಂಬರ್ಶಿಪ್ ಬಾಕಿ ಉಂಟು. ಮರ್ಯಾದೆಗಳಿತ್ತ ನಾವು. ಕೊಡು, ಕೈ ಕೊಡು. ಎಂತ ವಿಷಯ? ನೀನು ನಸೀಬ್ ಒಳ್ಳೇದುಂಟು ಮರ, ಲಕ್ಕಿ ನಿನಗೆ ಗೊತ್ತುಂಟ. ಯಾಕೆ? ಬೆಳಗ್ಗೆ ಚಿಕ್ಕಪ್ಪ ಫೋನ್ ಮಾಡಿದ್ರು ಮರ ದುಬೈಯಿಂದ. ಹೌದಾ? ನಾನು ಹೇಳಿದೆ ಚಿಕ್ಕಪ್ಪ ಹೀಗೆ ನನ್ನ ಫ್ರೆಂಡ್ ಒಬ್ಬ ಪುರ್ಸ ಅಂತ ಇದ್ದಾನೆ, ಏನಾದ್ರಲ್ಲಿ ಕೆಲಸದೇನೋ ಮಾಡ್ಕೊಡ್ಬೋದಾ ಅಂತ. ಅವ್ರು ತುಂಬಾ ಜನರಿಗೆ ಮಾಡಿ ಕೊಟ್ಟಿದ್ದಾರೆ ಅಂತ ಮರ, ನನಗೆ ಗೊತ್ತಿಲ್ಲ, ನಾನೆಂತ ಬೆದ್ದ. ನಾನು ಅದಕ್ಕೆ ನೀನು ಕೆಲಸ ಮಾಡು, ನಂಬರ್ ಕೊಡ್ತೀನಿ, ಡಯಲ್ ಮಾಡು. ಇದರಲ್ಲಿ ಹೋಗುದಿಲ್ವಾ? ಬರ್ತದಲ್ಲ? ಹಾ ಬರ್ತದೆ. ಇದ್ರಲ್ಲಿ ಸಹ ಹೋಗೋದಿಲ್ಲ, ಇರು ವಾಟ್ಸಪ್ಪಲ್ಲಿ ಮಾಡು. ಒಂದು ನಿಮಿಷ. ಚಿಕ್ಕಪ್ಪ ಎಲ್ಲಪ್ಪ ಸಿಕ್ಕಪ್ಪ ಸಿಕ್ಕಿದ್ರು. ರಿಂಗ್ ಆಗ್ತಿದೆ. ಹಲೋ ಹಲೋ ಚಿಕ್ಕಪ್ಪ, ಇದು ನಾನು ವರುಣ. ಚಿಕ್ಕಪ್ಪ ಹೇಳು ವರುಣ. ಊಟ ಆಯ್ತಾ ಚಿಕ್ಕಪ್ಪ? ನಂದಾಯ್ತು ಮರೆ, ನಿಂದಾಯ್ತಾನ? ಆಯ್ತು ಆಯ್ತು ಚಿಕ್ಕಪ್ಪ. ಅದೇ ಚಿಕ್ಕಪ್ಪ, ನಾ ಬೆಳಗ್ಗೆ ಹೇಳಿದ್ನಲ್ಲ ಚಿಕ್ಕಪ್ಪ, ಪುರ್ಸ ಅಂತ ಕೆಲಸ. ಬೇಗ ಹೇಳು. ಅದೇ ಇಲ್ಲಿ ಇದೇನ ಚಿಕ್ಕಪ್ಪ, ಒಮ್ಮೆ ಒಮ್ಮೆ ಮಾತಾಡ್ತೀರಾ ಚಿಕ್ಕಪ್ಪ? ಕೊಡ್ಲಾ ಚಿಕ್ಕಪ್ಪ? ಹಲೋ ಹೇಳಪ್ಪ. ಚಿಕ್ಕಪ್ಪ ಕರಿಬೋದ? ಇರ್ಲಿ ಮಾತಾಡ. ಹಲೋ ಚಿಕ್ಕಪ್ಪ, ನಾನು ಪುರುಷೋತ್ತಮ ಅಂತ. ಅದೇ ವರುಣೊಂದು ಫ್ರೆಂಡ್. ಅದೇ ಅವನು ಹೇಳಿದಾಗೆ ನಂಗೆ ಸ್ವಲ್ಪ ಚಿಕ್ಕಂದಿನಿಂದ ಆಸೆ ದುಬೈಗೆ. ಅಕ್ಕನ ಮದುವೆ ಸಹ ಫಿಕ್ಸ್ ಆಗಿದೆ ಚಿಕ್ಕಪ್ಪ. ಅಪ್ಪನಿಗೆ ವಯಸ್ಸಾಗಿದೆ, ಸ್ವಲ್ಪ ದುಡಿಯುವ ಅಂತ. ಅದು ವೀಸಾ. ಗೊತ್ತಾಯ್ತು ಗೊತ್ತಾಯ್ತು. ನಿನ್ನ ಡೀಟೇಲ್ಸ್ ಎಲ್ಲ ಅವನ ಹತ್ರ ಕೊಡಾಯ್ತಾ? ಓ ಹೌದಾ ಚಿಕ್ಕಪ್ಪ? ಓಕೆ ಚಿಕ್ಕಪ್ಪ. ವರುಣ ಅಲ್ಲಿ ಇದ್ದಾನ? ಇದ್ದಾನೆ, ನಾನು ಡಾಕ್ಯುಮೆಂಟ್ ಕಳಿಸ್ತೇನೆ. ಈ ಕಳ ಮಾತಾಡ. ಹಲೋ ಚಿಕ್ಕಪ್ಪ, ಎಂತ ಕೊಡ್ತೇನೆ? ಅವ್ರು ಇಟ್ರು ಮಾರೆ. ಅವರು ವೀಸಾ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಲಿಕ್ಕೆ ಹೇಳಿದ್ರ? ಆಯ್ತಲ್ಲ, ಪಾಸ್ ಅಲ್ಲ, ಕೊಡು ಕೈ. ಮನುಷ್ಯ ಒಳ್ಳೆಯವನು ಮಾತ್ರ, ಎಷ್ಟು ಚಂದ ಮಾತಾಡ್ತಾರೆ ನೋಡು. ಹೌದು, ತುಂಬಾ ಜನ ಕೆಲಸ ಮಾಡ್ಕೊಟ್ಟಿದ್ದಾರೆ ಅಂತ. ಅವ್ರು ಇರೋದಿಲ್ಲಿ, ಅದಂತ ಚೂಪುದು ಬಿಲ್ಡಿಂಗ್ ಉಂಟಲ್ಲ, ಬುರ್ಜ್ ಖಲೀಫಾ. ಬುರ್ಜ್ ಖಲೀಫಾ, ಅದರಲ್ಲಿ 160ನೇ ಫ್ಲೋರ್ ಅಲ್ಲಿ ಇರುವುದು ಅವರು. ಹೌದಾ? ಅವರಿಗೆ ಪಾಪ ಅಲ್ಲಿ ಆಕ್ಸಿಜನ್ ಇಲ್ಲ ಅಂತ ಮಾರೆ, ಮತ್ತೆ ಬೆನ್ನಿಗೆ ಸಿಲಿಂಡರ್ ಕಟ್ಟಿ ಹೀಗೆ ತಿರುಗುದಂತೆ ಪಾಪ. ಹೌದಾ? ಅದು ನನಗೆ ಅವರೊಟ್ಟಿಗೆ ಅಲ್ಲ ಕೆಲಸ. ಅವ್ರು ಹೇಳಿದ್ದ ಅದೇ ಅಲ್ವಾ, ನನ್ನ ಜೊತೆಗೆ ಅಂತ. ಮತ್ತೆ ನಂಗೆ ಸಿಲಿಂಡರ್ ಕೊಡ್ತಾರೆ ಮಾರೆ. ಮತ್ತೆ ಉಸಿರುಗಟ್ಟೆ ಸಾಯ್ಲಿಕ್ಕ ನೀನು ದುಬೈಗೆ ಹೋಗುದು? ಬೇಕಿದ್ರೆ ಮನೆಯಿಂದ ಒಂದು ತಗೊಂಡೋಗು ಸಿಲಿಂಡರ್. ಥ್ಯಾಂಕ್ಸ್ ಆಯ್ತಾ? ನಮ್ಮಲ್ಲಿ ಎಂತ ಮರೆ ಥ್ಯಾಂಕ್ಸ್ ಅಲ್ಲ. ಬಾ, ಅವರ ಚೇಂಬರ್ ನೋಡ್ಬೇಕಂತ ಮರ, ದೊಡ್ಡದು. ಹೌದಾ? ಬರೀ ಮೇಂಟೈನ್ ಮಾಡ್ಬೇಕು. ನೀನು ನೆಂತದ ಮಂಡಿಗೆ ತೆಂಗಿನಕಾಯಿ ಬಿದ್ದಾಗ ಹೀಗೆ ಎಂತ ಆಲೋಚನೆ ಎಂತ ನಿಂದು? ಆಕ್ಟಿವ್ ಆಗಿರು. ಎಂತ ಸಹ ಇಲ್ಲ, ನಾನು ನನ್ನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇನೆ. ಇವನೊಬ್ಬ ಇದ್ದಾನಲ್ಲ, ಸೀರಿಯಸ್ನೆಸ್ ಇಲ್ಲವ. ಅಲ್ಲ ಪಾಪ, ಅವನಿಗೆ ಎಂತ ಮಾಡ್ಬೇಕು ಅಂತ ನೀನು ಹೇಳುದು? ಅವನದೊಂದು ಆಸೆ ಅಲ್ಲ ಮರದೆ, ಅವನು ಹೋಗಿ ಬರ್ಲಿ, 1-2 ವರ್ಷ ಅಲ್ಲ. ನನ್ನ ಅಭ್ಯಂತರ ಇಲ್ಲ ನಮ್ದಿದು ಜಾಲಿ. ನನ್ನ ಅಭ್ಯಂತರ ಇಲ್ಲ, ಆದ್ರೆ ಅಮ್ಮನಿಗೆ ಹುಷಾರಿಲ್ಲ. ಅಮ್ಮನಿಗೆ ಎಂತ ಸಹ ಆಗುದಿಲ್ಲ ಆಯ್ತಾ? ಇಷ್ಟು ವರ್ಷ ಆಯ್ತು, 2 ವರ್ಷ ಹೋದ್ರೆ ಎಂತ ಆಗ್ತದ? ಎಂತ ಆಗುದಿಲ್ಲ, ದುಡ್ಡು ಆಗ್ತದೆ. ಹೋಗು. ಅಲ್ಲ ಸರ್, ಬೇರೆ ಏನಾದ್ರು?
ಎಂತ ಬೇಕು? ಬಿಸಿ ಬಿಸಿ ಎಂತ ಉಂಟಾ? ಬಿಸಿ ಬಿಸಿ ದೋಸೆ ಉಂಟು. ಬಿಸಿ ಬಿಸಿ ದೋಸೆ ಉಂಟಾ ಅಣ್ಣ? ಬಿಸಿ ಬಿಸಿ ದೋಸೆ ಉಂಟಂತೆ. ಹಾ ದೋಸೆ ತಾ. ಎಷ್ಟು? ಇಲ್ಲಿ ಎಷ್ಟು ಮಂದಿ ಇದ್ದಾರಾ? 5. ಹಾ ಅಷ್ಟು ಮಂದಿಗೆ ತಾ ಹೋಗು. ಏ ಸಚಿನ್ 5 ದೋಸೆ ತಾರ ಹೊರಗೆ. ಯಾರಿಗೆ ಸೌಂಡ್? ಸೌಂಡ್ ಕಮ್ಮಿ. ಏ ಸಚಿನ್ 5 ದೋಸೆ ತಾ ಆಯ್ತಾ ಹೊರಗೆ. ಹಾ ಹಾಗೆ. ಏ ಎಂತ ಬಾಡಿ ಬಿಲ್ಡರ್ ನೀನು? ತಮ್ಮ ಬಿಡ. ಬ್ಯಾವರ್ಸ ಸತ್ಯ ಹೋದ. ಅಲ್ಲ ಎಂತ ಆಯ್ತು? ಯಾಕೆ ಬಿಸಾಡಿದೆ ಯಾಕೆ? ಎಂತ ಮರ ದೋಸೆ ಸಪ್ಪೆ ತಂದು ಕೊಟ್ಟಿದ್ಯಲ್ಲ ಮರ. ನೋಡಿ ಮಾಡುವಾಗ ಬಿಸಿ ಇತ್ತು, ಆಮೇಲೆ ಸಪ್ಪೆ ಆಗಿರ್ಬೋದು. ನಿನ್ನೆದೆಲ್ಲ ಮಾರ್ಲಿಕ್ಕೆ ಆಗ್ತದೆ ಮಾರ. ಎಂತ ಸಪ್ಪೆ ತಂದು ಕೊಟ್ರೆ ಅದಕ್ಕೆ ಸಪ್ಟಿಗೆ ಆಗ್ತದೆ ಮರ. ಅಲ್ಲ ಅವರಿಗೆ ಸಪ್ಟಿಗೆ ಆಗ್ತದೆ. ನಿಮ್ಗೆ ಬೇಕಾದ್ರೆ ತಿನ್ನಿ, ಇಲ್ದಿದ್ರೆ ಬಿಟ್ಟು ಹೋಗಿ. ಆದ್ರೆ ಈ ತರ ಬಿಸಾಡುದೆಲ್ಲ ಸರಿ ಅಲ್ಲಲ್ಲ. ಎಲ್ಲ ಅಡಿ ನೋಡಿ ನೋಡಿ ತಪ್ಪು ಮಾಡ್ತಿದ್ದೀರಿ ನೀವು. ಜಾಸ್ತಿ ಮಾತಾಡಿದ್ರೆ ಎಲ್ಲ ಬಿಸಾಡ್ತಾರೆ. ತಗೊಳ್ಳಿ ಬಿಸಾಡಿ ಬಿಸಾಡಿ ಮಾರ ಬಿಸಾಡಿ. ದಕ್ಕಿಯ ಬಿಸಾಡುದಿಲ್ಲ ಎಂತ ಮಾಡ್ತಿ? ಎಂತದ ಈಗನ ಈಗನ ಪಿರ್ಕೆ ಮನೆ ಅವನಿಗೆ ಈಗನ ವರುಣ ಅವನಿಗೆ ಬರ್ಲಿಕ್ಕೆ ಹೇಳು. ಯಾಕೆ ಅಧಿಕ ಪ್ರಸಂಗ? ಮೋಸ್ಟ್ಲಿ ಅವನು ನಿನ್ನೆ ರಾತ್ರಿ ಬ್ರೂಸ್ಲಿದ್ ಪಿಕ್ಚರ್ ನೋಡಿದ್ದಾನೆ. ಇರೋ ಡ್ರ್ಯಾಗನ್ಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಅವನು ನೀಡುವ, ಇಲ್ಲಾಂದ್ರೆ ಸಿಗುದಿಲ್ಲ ಅವನು. ನೀವು ಮಾಡ್ತಾ ಇರೋದು ತಪ್ಪು. ರಂಗಣ್ಣ ನಮ್ಮ ಜನ, ಯಾವಾಗ್ಲೂ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಅವರಿಗೆ ಯಾರು ಗತಿ ಇಲ್ಲ ಅಂತ ಎಣಿಸೋದು ಬೇಡ. ನೀವು ನಾನಿದ್ದೇನೆ. ಅಲ್ಲ ನೀನಿದ್ದೇನೆ ಯಾರಿಗೆ ಹೇಳು? ಬರೋಣ. ನನ್ನ ಕೆಪಾಸಿಟಿ ಗೊತ್ತಿಲ್ಲ ಇವರಿಗೆ. ಸಾಯ್. ನೀನ್ ಯಾರ? ನೋಡಿ ನಿಮ್ಮ ವರ್ತನೆ ಸರಿ ಇಲ್ಲ. ನಿಮಗೆ ತಿನ್ಲಿಕ್ಕೆ ಇಷ್ಟ ಇಲ್ಲದಿದ್ರೆ ಹೊರಟೋಗಿ. ಬಿಸಾಡುದು ಯಾಕೆ? ಇದು ವ್ಯಾಪಾರ ಮಾಡುವ ಜಾಗ. ರಂಗಣ್ಣ ನೀವು ಪೊಲೀಸಿಗೆ ಫೋನ್ ಮಾಡಿ. ನೀನ್ ಯಾರ? ಅದೇಲ್ಲ ನಾನ್ ಯಾರೇ ಆಗಿರ್ಬೋದು. ರಂಗಣ್ಣನ ಮಗನಾಗಿರ್ಬೋದು, ಇಲ್ಲ ಸಂಬಂಧಿಕನಾಗಿರ್ಬೋದು. ಅದು ಈಗ ಪ್ರಶ್ನೆ ಅಲ್ಲ. ಮತ್ತೆಂತ ಅಷ್ಟಮಂಗಳ ಪ್ರಶ್ನೆನಾ? ಈಗ ಯಾರಿಗೆ ಹೇಳುದ? ಎಂತ ತಾಕದಿದ್ರೆ ಅದು ಕೊಡಿಯಾ? ಅವರಿಗೆ ಹೊಡಿಯಾ? ಹೊಡಿಯಾ? ಎಂತ ಅಣ್ಣ ಇದಾರೆ. ಹೇಳಿದ ತಾನೆ ನಾನು ನಿಂಗೆ. ಅದ್ಯಾಕೆ ಕೈ ಮರ್ಚುದು? ಫೈಟಿಂಗ್ ಸೀನಾ? ಹೌದು. ನೀನು ಹೋಗಿ ಹೊಡಿತೀಯ ಅವ್ರಿಗೆ? ಹೊಡಿಯುವುದೇ. ಹೊಡೆದ್ರೆ ಎಂತ ಆಗ್ತದೆ ಗೊತ್ತುಂಟಾ? ಎಂತ ಆಗ್ತದೆ? ಕೇಸ್ ಆಗ್ತದೆ. ಆಗ್ಲಿ. ನೀನ್ ದುಬೈಗೆ ಹೋಗುದಿಲ್ವಾ? ಹೋಗ್ತೇನೆ. ಕೇಸ್ ಆದ್ರೆ ಪೊಲೀಸ್ ನಿನ್ನ ಪಾಸ್ಪೋರ್ಟ್ ತಗೊಂಡು ಒಳಗೆ ಇಡ್ತಾರೆ ಮರ. ದುಬೈಗಲ್ಲ, 2 ಬಾಟ್ಲಿ ತರಲಿಕ್ಕೆ ಗೋವಾಕ್ಕೆ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ ಗೊತ್ತುಂಟಾ? ಹೌದಾ? ಎಂತ ದೇವರಾಣೆ? ಎಂತ ಪೆದ್ದ ಮರ. ಎಂತ ನೋಡಿ ಲವ್ ಮಾಡಿದ್ದೆ ಮರದಿ ನೀನು. ಬಿಡ್ಸು 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 ಬಟನ್ ಹಾಕು. ತಪ್ಪು. ರಂಗಣ್ಣ ನಿಮ್ದು ತಪ್ಪು. 2 ನಿಮಿಷ ಪುಸ್ಕ. ರಂಗಣ್ಣ ಅವರು ಹೋಟೆಲ್ಗೆ ಎಂತಕ್ಕೆ ಬರ್ತಾರೆ? ಏನಾದ್ರೂ ಬಿಸಿ ಬಿಸಿ ಸಿಗ್ತದೆ ತಿನ್ಬಹುದು ಅಂತ ಬರ್ತಾರೆ. ಅವರು ದುಡ್ಡು ಕೊಡುದಿಲ್ವಾ? ಅವ್ರು ದುಡ್ಡು ಕೊಟ್ಟಾಗ ನೀವು ಚಪ್ಪೆ ಚಪ್ಪೆ ಕೊಟ್ರೆ ಬಿಸಾಡ್ತಾರೆ. ನಿಮ್ದು ತಪ್ಪು ರಂಗಣ್ಣ. ರಂಗಣ್ಣ ಮಹಾತ್ಮ ಗಾಂಧೀಜಿ ಏನೆಂದು ಹೇಳಿದ್ದಾರೆ? ನನ್ನ ಹತ್ರ ಎಂತ ಹೇಳಿಲ್ಲ ಮರೆ. ನಾನು ಬರುವಾಗ ಅವ್ರು ರೋಗಿ ಆಗಿದೆ. ಅಲ್ಲ, ಒಂದು ಕೆಪ್ಪೆಗೆ ಹೊಡೆದರೆ ಮತ್ತೊಂದು ಕೆಪ್ಪೆ ಗಿಪ್ಪೆ ಬಿಡು ಮಾರೆ. ರಂಗಣ್ಣ ಮಾಡಿದ ಘೋರ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಹೌದೌದು. ರಂಗಣ್ಣ ಒಂದು ಕೆಲಸ ಮಾಡಿ ಸರ್, ನೀವು ದುಡ್ಡು ಕೊಡುದೇ ಬೇಡ. ಬೇಡ ಸರ್. ಇಲ್ಲ ರಂಗಣ್ಣ ಪ್ಲೀಸ್. ಇಲ್ಲ ಸರ್, ನೀವು ಕೊಡುದು ಬೇಡ. ಅವರ ತಪ್ಪಿಗೆ ನಾನು ಕ್ಷಮೆ ಕೇಳ್ತೇನೆ. ಇವ ಹುಡುಗಿಯ ಮುಂದೆ ರೈಸ್ಲಿಗೆ ಬಂದದ್ದು ಸತ್ಯವಾದ. ನನಗೆ ಗೊತ್ತಿತ್ತು ಹೀಗೆ ಆಗೋದು ಅಂತ. ಗಲೀಜಲ್ಲ. ಹೌದು, ಡಮ್ಮಿ ಹೀರೋ ಮಾರೆ.
ಪೊಲೀಸ್ ಪೊಲೀಸ್ ಏನು ಅಂತ ನಾನು ನಿಂಗೆ ತೋರಿಸ್ತೇನೆ. ಹಾಂ 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 ಪುರುಷೋತ್ತಮನ ಮನೆಯಲ್ಲಿಯಾ? I think Purushottama did something wrong. Yeah, I think so. ನಮಸ್ತೆ ಸರ್, ನಾನು ಚಾರ್ಲಿ ಅಂತ 20 ವರ್ಷ ದುಬೈಲಿದ್ದೆ. ಕೇಳಿದ್ನ ನಾನು? ಅಲ್ಲ, ಜಸ್ಟ್ ಹೇಳಿದ್ದು ಅಷ್ಟೇ. ಅದಕ್ಕೆ ಚಾರ್ಲಿ ಫೆರ್ನಾಂಡಿಸ್. ನಾನು ಯಾರು ಅಂತ ಗೊತ್ತಾಗ್ಬೇಕಲ್ಲ. ಅಲ್ಲ, ಏನ್ ಬಂದ ಸರ್? ಪುರುಷೋತ್ತಮನ ಮನೆಗೆ. ಅದಲ್ಲಿ ಅಲ್ಲಿಯಾ? ಏನ್ ವಿಷಯ ಏನು? ನಿನ್ಗೆ ಯಾಕೆ? ಎಲ್ಲ ನಿನ್ನ ಹತ್ರ ಹೇಳ್ಬೇಕಾ? ಇಲ್ಲ. ಸ್ಟೇಷನಿಗೆ ಬಾ. ಇಲ್ಲಪ್ಪ. ಬಾರ ಇಲ್ಲಿ. ಬೇಡ. ಬಾರ ಇಲ್ಲಿ. ಹೊಡಿತೀರಿ, ನಂಗೆ ಗೊತ್ತುಂಟು. ಮತ್ತೆ ನಡಿ. ಚಾರ್ಲಿ ಎಂತಂತೆ ಪೊಲೀಸ್ನವರಿಗೆ? ಎಂತ ಇಲ್ಲವಾ, ನನ್ನ ಹತ್ರ ಬಂದು ಸಿಪಾಯಿಗಿರಿ ಮಾತಾಡೋದು. ನಾನ್ ದುಬೈಲಿದ್ದದ್ದು ಅವ್ರಿಗೆ ಗೊತ್ತಿಲ್ಲ. ನನ್ನದು ಒಂದೇ ಧಮ್ಕಿ, ಆಗ ಹೋಗುದು ನೋಡು. ನೀನು ಹಾಗೆ ಹೇಳಿದ್ದ? ನನ್ನ ಧೈರ್ಯದಲ್ಲಿಯಾ? ನಂದೇ ಧೈರ್ಯ. ನಾನು ಹೋಗಿ ಕೇಳುದಾ? ಹಾ, ನೀವು ಹೋಗು. ಹೆಚ್ಚಿನ ಅಂಶ ಅವನು ದುಬೈಗೆ ಹೋಗ್ಲಿಕ್ಕೆ ದುಡ್ಡಿರ್ಲಿಲ್ಲಲ್ಲ. ಹೆಚ್ಚಿನ ಅಂಶ ಗಾಂಜಾ ಮಾರಿದ್ದಾನ ಅಂತ. ಯಾರ ಮನೆಯಲ್ಲಿ? ಹೊರಗೆ ಬನ್ನಿ. ಈ ಹೊರದೇಶಕ್ಕೆ ಹೋಗಿ ಒಳ್ಳೆ ದುಡ್ಡು ಮಾಡಿಕೊಂಡು 20 ವರ್ಷದ ನಂತರ ಬರ್ತಾರಲ್ಲ, ಅಂತವರ ಮೇಲೆ ಇವರಿಗೆ ಮೊದಲು ಕಣ್ಣು. ಕೈಯಲ್ಲಿ ಬ್ರಾಸ್ಲೆಟ್, ಕುತ್ತಿಗೆಯಲ್ಲಿ ಚಿನ್ನ ಇದ್ರೆ ಮೊದಲು ಅವರಿಗೆ ಬಸಕ್ಕ ಹಾಕಿ ಕದಿಯುದಿ. ನೀ ಸುಮ್ಮನೆ ಕೂತ್ಕೊಂಡ್ರೆ ನನ್ನ ಬ್ರಾಸ್ಲೆಟ್ ವಿಚಾರ ನಿಂಗೆ ಹಾಕಿ. ನಮಸ್ತೆ ಸರ್, ಒಳಗೆ ಬನ್ನಿ ಸರ್. ಪುರುಷೋತ್ತಮನ ಮನೆ. ಪುರುಷೋತ್ತಮನ ಮನೆ ಇದೇನಾ? ಹೌದು ಸರ್. ಶಾರದಾ, ಒಳಗೋಗಿ ನೀನು. ಇದಾನ ಪುರುಷೋತ್ತಮ? ಇದಾನೆ ಸರ್. ಕರೀರಿ ಅವನನ್ನು. ಮನಸ, ಕಮ್ಮನನ್ನು ಕರಿ. ಪುರುಷ, ಅಪ್ಪ ಕರೀತಿದ್ದಾರೆ. ಎಂತದ? ರೇಷ್ಮಾ, ಬಾ ಇಲ್ಲಿ. ಪುರುಷೋತ್ತಮ ಅಂದ್ರೆ ನೀನೇನಾ? ಹೌದು ಸರ್. ಅವನಲ್ಲ. ಇದು ನಿನ್ನ ಪರ್ಮನೆಂಟ್ ಅಡ್ರೆಸ್? ಹೌದು ಸರ್. ಸ್ಟೇಷನಿಗೆ ಬಾ. ಅಮ್ಮ, ನಾನು ಎಂತ ಸಹ ಮಾಡ್ಲಿಲ್ಲಮ್ಮ. ನಾನೇನು ಹೆದರ್ತಿದ್ದೇನಾ? ಅಲ್ಲಪ್ಪ. ಹೌದು. ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದಿದೆ, ಸೈನ್ ಮಾಡಬಾ. ಚೆಕ್. ನಾನು ಎಂತಾದ್ರೂ ಇರ್ಬೋದು ಅಂತ ಓಡಿ ಬಂದದ್ದು ಮಾರ. ನಿಮ್ಗೆ ಬಂದಿದ್ದು ಕರ್ಮ. ಯಾಕೆ ಉಪದ್ರ ಕೊಡ್ತೀರಿ? ಎಲ್ಲೆಲ್ಲಿ ಮನೆ ಮಾಡ್ಕೊಂಡು ಅಡ್ರೆಸ್ ಹುಡುಕಿ ಸಾಕಾಯ್ತು ನಮ್ಗೆ. ಬರ್ರಿ. ಎಲ್ಲ ಬೀಡಿಗೆ ಬ್ರಾಂಚಿಗೆ ಬಂದಾಗ ಎಲ್ಲ ಇನ್ನು ಆ ಜನ ಕರೀತಿಂದ ಎಲ್ಲರೂ ಬರಬೇಡಿ ಆಯ್ತಾ? ಏನಾಯ್ತು ಈಗ? ಬರೋಣ. ನೀನ್ ಚಿಕ್ಕಪ್ಪ ಅಂತ ಹೇಳಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸತ್ತಲ್ಲ? ಹೌದಾ? ಯಾವಾಗ? ಅವ ಹೋದ. ಅವನ ಹತ್ರ ಒಂದು 5,000 ಕೇಳಿದ್ ಮಾರೆ ಮೊನ್ನೆ. ವಾಟ್ಸಪ್ ಅಲ್ಲಿ ಸಾರಿ ಕಳಿಸಿದಾನೆ. ಲಾಟ್ ಬಿಟ್ಟು ಮಾರ. ನೀವು ಸಹ ದುಬೈಗೆಯಾ? ನಾನು ದುಬೈಗೆ. ನೀವು? ಇವ ನನ್ನ ಮಗ ಅನೀಫಾ. ನಮಸ್ತೆ. ನನಗೆ 5 ಜನ ಮಕ್ಕಳು. ದೊಡ್ಡವಳಿಗೆ ಮದುವೆ ಮಾಡಿಕೊಟ್ಟೆ. ಇನ್ನು 3 ಜನ ಇದ್ದಾರೆ. ಗಂಡ ಇಲ್ಲ, ತೀರಿ ಹೋಗಿದ್ದಾರೆ. ಹಾಗೆ ಇದ್ದ ಬದ್ದ ಒಡವೆನೆಲ್ಲ ಕೊಟ್ಟು ಅವನನ್ನು ದುಬೈಗೆ ಕಳಿಸುದು. ಇನ್ನು 3 ಹೆಣ್ಣು ಮಕ್ಕಳ ಮದುವೆ ಆಗ್ಬೇಕಲ್ಲ. ಒಳಗಿದ್ದನಲ್ಲ ಕೆಂಪುಟೈ ಹಾಕಿ. ಒಳ್ಳೆಯವ, ಭಾರಿ ಒಳ್ಳೆಯವ, ಆದ್ರೆ ಸ್ವಲ್ಪ ಕಾಸ್ಟ್ಲಿ. ಹೌದಾ? ವರುಣ್ ಯಾರು? ಮೇಡಮ್ ಕರೀತಾರೆ, ಬನ್ನಿ. ಬಾ ಬಾ ಬಾ. ಓಕೆ ಓಕೆ ಓಕೆ, ಇನ್ಶಲ್ಲ. ನಮಸ್ತೆ ಸರ್. ಈಶ್ವರ. ಪುರುಷೋತ್ತಮ ಸರ್. ಈಶ್ವರ ಅದು ದೇವರದು. ಎಲ್ಲ ಈಶ್ವರನ ಕೈಯಲ್ಲಿ. ವೀಸಾ ಮಾತ್ರ ತಮ್ಮ ಕೈಯಲ್ಲಿ. ತಮಾಷೆ ಮಾಡ್ತಾನೆ. ಯಾರು ಹೋಗ್ಲಿಕ್ಕೆ? ಯಾರು? ದುಬೈ. ಇವನಿಗೆ ಪುರ್ಸ ಹೋಗ್ಲಿಕ್ಕೆ. ಇವನು ಹೋಗ್ಲಿಕ್ಕ? ಅಂದ್ರೆ ಇವನಿಗೆ ಚಿಕ್ಕವನಿರುವಾಗಲೇ ದುಬೈಗೆ ಹೋಗ್ಬೇಕು, ದುಡಿಬೇಕು ಅಂತೆಲ್ಲ ಆಸೆ. ಓಹೋ. ಅಂದ್ರೆ ಅವನ ಮನೆ ಸರೌಂಡಿಂಗ್ ಅಲ್ಲೆಲ್ಲ ಎಲ್ಲ ಫಾರಿನ್ ಅಲ್ಲಿ ಇರುವವರು ಇರುದು. ಚಾರ್ಲಿ, ಅಶ್ರಫ್ ಎಲ್ಲ ಅಲ್ಲ. ಹಾಗೆ ಅವನಿಗೆ ವೀಸಾ ಏನಾದ್ರು ಸಿಕ್ಕಿದ್ರೆ ಒಳ್ಳೇದಿತ್ತು. ಯಾರು ಕೂಡ ಒಳ್ಳೇದಾಗಬೇಕು. ನಾನು ಕೂಡ ಕಷ್ಟಪಟ್ಟು ಮೇಲೆ ಬಂದವ. ಹೌದು, ನಾವು ಸಹ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಅಲ್ಲಿ ಸ್ಟೆಪ್ ತುಂಬಾ ಅಲ್ಲ ಸರ್ ಹೊರಗಡೆ. ತಪ್ಪು ತಿಳುವಳಿಕೆ ನಿಂದು. ಜೀವನದಲ್ಲಿ ದುಡಿದು ಕಷ್ಟಪಟ್ಟು ನಾನು ಮೇಲೆ ಬಂದವ ಅಲ್ಲಮ್ಮ.
ನಾವು ಮೂಲತಃ ನೀಲೇಶ್ವರ, ಕೇರಳ. ನನ್ನ ತಂದೆ ತಾಯಿ ಇಲ್ಲಿಗೆ ಬಂದು 40 ವರ್ಷ ಆಯಿತು. ರೈಲ್ವೆ ಕೆಲಸಕ್ಕಂತ ಬಂದವರು ಪಾಪ ಇಲ್ಲಿ. ನಾವು ಹುಟ್ಟಿದೆಲ್ಲ ಇಲ್ಲಿ. ನನಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ತಾಯಿ ಸಾಕಿದ್ದಾರೆ. ಪಾಪ ಸರ್. ಯಾವಾಗ ಸರ್ ಹೋದದ್ದು ಅಮ್ಮ? ತಪ್ಪು ತಿಳುವಳಿಕೆ ನಿಂದು. ಇವಾಗ ಸಹ ಇದ್ದಾರೆ ನನ್ನ ತಾಯಿ. ಸಾರಿ. ಪ್ರತಿದಿನ ಅವರನ್ನು ಆಫೀಸಿಗೆ ಕರ್ಕೊಂಡು ಬರ್ಲಿಕ್ಕೆ ಆಗುವುದಿಲ್ಲಲ್ಲ, ಅದಕ್ಕೆ ಅವರ ಫೋಟೋ ಇಟ್ಟದ್ದು. ಆರೋಗ್ಯವಂತರಾಗಿದ್ದಾರೆ. ಸಾರಿ ಅಮ್ಮ. ಒಂದು ಸ್ವಾರಿಯ ಯಾರಿಗೆ ದುಬೈ? ಇವನಿಗೆ ಹೋಗ್ಲಿಕ್ಕೆ. ಹೌದು ಸರ್. ಸುಗಲದ ಅದು ಅಲ್ಬರ್ಕಸ್ ಕಂಪನಿದು ಎಷ್ಟು ಫೀಸ್ ಉಂಟು? ಸರ್ಕಸ್ ಎಲ್ಲ ಬೇಡ ಸರ್, ಕಷ್ಟ ಆಗ್ತದೆ. ತಪ್ಪು ತಿಳುವಳಿಕೆ. ಸರ್ಕಸ್ ಅಂತ ಅರಬ್ ಕಂಟ್ರಿಯಲ್ಲಿ, ಅದು ಅಲ್ಬರ್ಕಸ್ ಅಂತ ಒಂದು ಕಂಪನಿ. ಅದು ಅಲ್ಲಿದ್ದು ವೀಸಾ ಹೇಳಿದೆ ನಾನು. ಬೇಡ ಬಿಡು, ಆಮೇಲೆ ಎಷ್ಟುಂಟು ಸರ್? ಅದ್ರಲ್ಲಿ 16 ಉಂಟು ಸರ್. 14 ಹೋಗಿದೆ, 2 ಬಾಕಿ ಉಂಟು ಸರ್. 14 ಹೋಗಿದೆ? ಹೌದೌದು. ನೀನು ಹೋಗ್ತೀಯಾ? ನಾನಿಲ್ಲ, ನಂಗೆ ಇಲ್ಲಿ ಬೇರೆ ಕೆಲಸ. ಅವರು ಎಷ್ಟು ಕೇಳ್ತಾರೆ, ಇವರಿಗೆ ಅವರು ಎಷ್ಟು ಕೊಡ್ತಾರೆ ಅಂತ ನೋಡಿ. ಸರ್ ಅವರು 7 ಲಕ್ಷ ಕೇಳ್ತಾರೆ ಸರ್, 1 ಲಕ್ಷ ಕೊಡ್ತಾರೆ. ಅವರಿಗೆ 7 ಲಕ್ಷ ಕೊಡಬೇಕು ಅವರಿಗೆ, ಮತ್ತೆ 1 ಲಕ್ಷ ನಿಮಗೆ ಸಂಬಳ ತಿಂಗಳಿಗೆ ಬರ್ತದೆ. 7 ಲಕ್ಷ ಅದು ಒಳ್ಳೆ ಸಂಬಳ. 7 ತಿಂಗಳಲ್ಲಿ ನಿಮ್ಮ 7 ಲಕ್ಷ ಫಿನಿಶ್ ಆಗುತ್ತೆ, ಮತ್ತೆ ನಿಮ್ಮ ಕೈಯಲ್ಲಿ ಉಳಿಯುವುದದು. ಹೇಗೆ ಹೋಗೇನಾ? ಆಲೋಚನೆ ಮಾಡಿ ಹೇಳ್ತೇವೆ ಸರ್. ಬೇಗ ಹೇಳಿ, 2 ಇರುವುದು. ಮತ್ತೆ ಯಾರ್ಯಾರು ಕೊಂಡೋಗ್ತಾರೆ? ಅದು ನಂಬರ್ ಕೊಟ್ಟು ಹೋಗಿ. ನಂಬರ್ ಹೇಳಿ ಸರ್. 9986. ಯಾರ್ದು? ನೀನು ಹೋಗ್ತೀಯಾ? ಇಲ್ಲ, ಹೋಗುದು ಇವನು. ಮತ್ತೆ ನಿಂದ ಯಾಕೆ ನಂಬರು? ಸರ್ ಅವ್ರು ಮೊನ್ನೆ ಹೋಗಿದ್ದಾರಲ್ಲ ಸರ್, ಅವ್ರು ಬಂದಿದ್ದಾರೆ, ಕರಿಬೇಕಾ? ಬರ್ಲಿಕ್ಕೆ ಹೇಳು. ನನ್ನ ಕಡೆಯಿಂದ ಹೋದವರು ಯಾರು ಹಾಳಾಗ್ಲಿಲ್ಲ, ಎಲ್ಲ ಒಳ್ಳೆ ಒಳ್ಳೆ ಸಂಬಳದಲ್ಲಿದ್ದಾರೆ. ಸರ್ ನಮಸ್ತೆ ಸರ್. ಸರ್ ನಂದು ಪರಿಚಯ ಸಿಕ್ಕಿತ ಸರ್. ಈಶ್ವರ ಸರ್, ಇಷ್ಟು ವರ್ಷ ಆದ್ರೂ ಇಷ್ಟು ದೊಡ್ಡ ವ್ಯಕ್ತಿ ನನ್ನ ಹೆಸರು ನೆನಪಿದೆಯಲ್ಲ ಸರ್. ಥ್ಯಾಂಕ್ ಯು ಸರ್. ಈಶ್ವರ ಏನು ಬಂದದು? ಸರ್ ನಂಗೆ ಒಳ್ಳೆ ಕೆಲಸ ಸಿಕ್ಕಿದೆ ಸರ್, ಕೈ ತುಂಬ ಸಂಬಳ. ಊರಲ್ಲಿ ಇನ್ನೊಂದು ಮನೆ ಕಟ್ಟಿಸ್ತಾ ಇದ್ದೇನೆ ಸರ್, ಮದುವೆ ಕೂಡ ಆಗ್ತಿದ್ದೇನೆ ಸರ್. ಹೌದಾ? ಇನ್ನೊಂದ? ಇಲ್ಲ, ಒಂದೇ. ಒಂದೇ. ದುಬೈಯಿಂದ ಬರೋದಲ್ಲ ಸರ್, ನಿಮ್ಗೊಂದು ಚಿಕ್ಕ ಗಿಫ್ಟ್. ಗಿಫ್ಟ್ ನನಗೆ? ಹೌದು ಸರ್. ನೋಡಿ. ಸರ್ ನಿಮ್ದೊಂದು ಆಶೀರ್ವಾದ ಸರ್. ಈಶ್ವರ ಸರ್ ಕರೆದ್ರ ಸರ್? ಅಲ್ಲ, ಇಲ್ಲಿ. ಆಯ್ತು, ಬರ್ತೇನೆ ಸರ್. ಆಯ್ತು ಆಯ್ತು ಸರ್. ನೋಡಿದಿರಲ್ಲ ಸುಕಲದ ಸರ್, ಅವನು ಗಿಫ್ಟ್ ಕೊಟ್ಟು ಹೋದದ್ದು. ಅದು ಗಿಫ್ಟ್ ನಿನಗೆ. ಅದು ಆಯ್ತು ಸರ್. ಎಂತ ಉಂಟು ಅದರಲ್ಲಿ? ಸರ್ ಬಾಟ್ಲ್ ಅಂತ ಕಾಣ್ತದೆ. ಬಾಟ್ಲ್ ಅಲ್ಲ, ಕಾರಲ್ಲಿ ಇಡು. ಇಲ್ಲಮ್ಮ, ಸ್ವಲ್ಪ ಸ್ವಲ್ಪ ಅದು. ಈಗ ನಿಮಗೆ 7 ಲಕ್ಷ ಒಟ್ಟು ಮಾಡಲಿಕ್ಕೆ ಸಾಧ್ಯ ಉಂಟಾ? ಹೋಗ್ಲಿಕ್ಕೆ ಆಸೆ ಉಂಟಾ? ಮನೆಯಲ್ಲಿ ಕೇಳಿ ಹೇಳ್ತೇನೆ ಸರ್. ಕೇಳಿ ಹೇಳಿ ಬೇಗ, ಇಲ್ಲದಿದ್ರೆ ಬೇರೆ ಅವರು ಕೇಳಿದ್ದಾರೆ. ಅಮ್ಮ ಒಂಚೂರು ಕಮ್ಮಿ ಮಾಡ್ಲಿಕ್ಕೆ ಹೇಳ್ತೀರಾ? ಇಲ್ಲ ಅಮ್ಮ ಅಷ್ಟೇ ಹೇಳುದು, ಕಮ್ಮಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹೋಗಿ ನೀವು. ಆಯ್ತು ಸರ್. ಸರ್ 7 ಲಕ್ಷ ಎಂತ ಮಾಡ್ತೀಯಾ? ಎಂತಾದ್ರೂ ಮಾಡ್ಲೇಬೇಕಲ್ಲ ಆತ್ಮಿಕ. ಎಂತ ಮಾಡುದಂತ ಸುಮ್ಮನೆ ಕೂತ್ಕೊಳ್ಲಿಕ್ಕೆ ಆಗ್ತದಾ? ಒಳ್ಳೆ ವೀಸಾ ಮಾತ್ರ ಆತ್ಮಿಕ. ಅಲ್ಲ, ಇವನ್ ಬೇಡ ಅಂದ್ರೆ ಬೇರೆಯವರು 10 ಲಕ್ಷ ಆದ್ರೂ ಕೊಟ್ಟು ತಗೊಂಡು ಹೋಗ್ತಾರೆ ಅಲ್ಲ? ಇಲ್ಲ ವರುಣ, ಎಂತಾದ್ರೂ ಮಾಡಿ ದುಬೈಗೆ ಹೋಗ್ಲೇಬೇಕಾ? ಹಣ ಪ್ರಿಂಟ್ ಮಾಡ್ತೀಯಾ? 50,000 ಇಲ್ಲ 1 ಲಕ್ಷ ಆದ್ರೆ ಮ್ಯಾನೇಜ್ ಮಾಡಬಹುದು. 7 ಲಕ್ಷ ಇಲ್ಲಿಂದ ತರ್ತೀಯಾ? ಆತ್ಮಿಕ, ಎಂತ? ಅವನ ಹಣೆಯಲ್ಲಿ ವಿದೇಶ ಪ್ರಯಾಣ ಅಂತ ಬರೆದಿದ್ರೆ ಅವ ವಿಮಾನದ ಬಾಲದಲ್ಲಿ ನೇತಾಡ್ಕೊಂಡಾದ್ರೂ ಹೋಗ್ತಾನೆ, ಅದು ಬೇರೆ ವಿಷಯ. ನಾವು ಟ್ರೈ ಮಾಡುವ. ಇಲ್ಲ ವರುಣ, ನಾನು ಹೋಗ್ಲೇಬೇಕಾ? ಮದುವೆಗೆಂತ ಇಟ್ಟ ಸ್ವಲ್ಪ ಗೋಲ್ಡ್ ಇದೆ, ಕೊಡ್ಬೇಕಾ? ಬೇಡ ಬೇಡ. ಈ ಪುರುಷ ಯಾರ್ಯಾರ ಹತ್ರ ಕೇಳೋದಕ್ಕಿಂತ ನಿನ್ನ ಮಾವನ ಹತ್ರ ಕೇಳುವನ. ಅವ್ರು ಬೇಡ ಮಾರೆ. ಯಾಕೆ? ಅವ್ರು ಕೇಳಿದ ಕೂಡಲೇ ರಪಕ್ಕ ಕೊಡ್ತಾರೆ, ಆದ್ರೆ ನಂಗೆ ಮುಲಾಜ್ ಆಗ್ತದ? ಎಂತ ಮುಲಾಜ? ಸ್ವಂತ ಮಾವ ಅಲ್ವ ಮರೆ, ಕೇಳುವ, ಬಂದ್ರೆ ಬರ್ತದೆ. ಆದ್ರೆ ಕೇಳುವಾಗ ಮಾತ್ರ ಒಂದು ವಿಷಯ, ನಾವು 14 ಕೇಳುವ, 7 ಇಳಿತದೆ. ಸರಿ, ಮಾವನ ಮನೆಗೆ ನಾಳೆ. ಬಾಯ್ ಆತ್ಮಿಕ, ಬರ್ತೇನೆ ಆಯ್ತಾ? ಏ ಪುರುಷ, ಅಲ್ಲಿ ಎಂತ ಮಾಡುದಾ? ಎಂತೆಲ್ಲ ಮಾವ, ಇಲ್ಲಿ ಸ್ವಲ್ಪ ಕೆಲಸ ಇತ್ತು. ನಿಮ್ಮ ಕಾರ್ ನೋಡಿದೆ ಹಾಗೆ. ಫಸ್ಟ್ ತಗೊಂಡದ್ದು ಮೊನ್ನೆ. ಹೌದಾ ಮಾವ? 45 ಲಕ್ಷ ಆಯ್ತು. ಮತ್ತೆ ಏನಿಲ್ಲ ಮಾವ. ಒಳಗೆ ಬರುದಿಲ್ಲಲ್ಲ? ಇಲ್ಲಪ್ಪ. ಊಟ ಆಗಿದೆಯಲ್ಲ? ಆಗಿದೆ ಮಾವ. ಯಾವಾಗ? ನಿನ್ನೆ. ಇವಳು ಏನು ಮಾಡಿರ್ಲಿಕ್ಕಿಲ್ಲ. ತೊಂದ್ರೆ ಇಲ್ಲ ಮಾವ. ಶಾಪಿಂಗ್ಗೆ ಹೋಗಿದ್ವಲ್ವಾ? ಮತ್ತೆ ಎಂತೆಲ್ಲ ಮಾವ, ಎಲ್ಲ ಬರ್ಬಾದ್. ರಂಬಾ, ಬಂದದ್ ಮಾತ್ರ
ಅವ್ರು ಕರಿತಾ ಇದ್ದಾರೆ, ಒಂದು ನಿಮಿಷ. ಕ್ಯಾಶ್ ತಗೊಂಡೋಗಿ ಒಳಗಿಡು. ಆಂಟಿ ನಮಸ್ತೆ. ಅವಳಿಗೂ ಟೆನ್ಷನ್ ಮಾರೆ, ಮದುವೆ ಹತ್ತಿರ ಬಂತಲ್ಲ. ಇವ್ರನ್ನ ಬಿಡ್ತಾರ? ಮಗಳಿಗೆ ಮದುವೆ ಮಾರೆ. ನೀನು ಹೋಗೋದಲ್ಲ ಮಾವ? ನಂಗೆ ಒಂದು 7 ಮಾವ ಬರ್ಬಾದ್, ಮಾವ ಕಂಪ್ಲೀಟ್ ಲಾಸ್. ಹೋಗುವಾಗ ಗೇಟ್ ಹಾಕೊಂಡು ಹೋಗಿ ಆಯ್ತಾ? ಬೀದಿ ನಾಯಿಗಳೆಲ್ಲ ಒಳಗೆ ಕಲ್ಲಿದ್ರಿ ಕೊಟ್ಟು ನನಗೊಂದು ಕಲ್ಲು, ಇವನು ತಲೆ ಹೊಡಿತೇನೆ. ಇದನ್ನ ಅಪ್ಪ ಬ್ಯಾವರ್ಸಿ. ಪುರುಷೋತ್ತಮ, ಎಷ್ಟು ಟೈಮ್ ಆಯ್ತು ಮಾರ ನೀನು ನೋಡದೆ. ಕಾಲೇಜ್ ಆದ್ಮೇಲೆ ನೀನ್ ನಂಗೆ ಸಿಗ್ಲೇ ಇಲ್ಲ ಅಲ್ಲ. ಈಗ ಏನ್ ಮಾಡ್ತಾ ಇದೀಯ ನೀನು? ಅದು ಅಕೌಂಟೆಂಟ್ ಆಗಿದ್ದೇನೆ. ಅಕೌಂಟೆಂಟ್? ವಾವ್. ಅದು ನಿನ್ನಿಂದ ಸ್ವಲ್ಪ ಉಪಕಾರ ಆಗ್ಬೇಕಿತ್ತ ಕೃಷ್ಣ. ಏನು ಉಪಕಾರ ಹೇಳು? ಅದೇ ವೀಸಾದವ 7 ಲಕ್ಷ ಕೇಳ್ತಾ ಇದ್ದಾನೆ. ನೀನು ಕೊಟ್ರೆ ಬಂದ ಕೂಡಲೇ ನಾನು ವಾಪಸ್ ಕೊಡ್ತೇನೆ, ಆಯ್ತಾ? ಹೆಲ್ಪ್ ಮಾಡ. ನಿನ್ನೆ ಎಂತದೊಂದು ಕರ್ಮದೊಂದು ಡೀಲ್ ಮಾರ, ಅದಕ್ಕೆ ನಾನು ಆ ಕ್ಯಾಶ್ ಹಾಕಿ ಬಿಟ್ಟೆ. ನಿನ್ನೆ ಬರ್ಬೇಕಿತ್ತ, ಇವತ್ತು ಕ್ಯಾಶ್ ಇಲ್ಲ. ಈಗೆಂತ ಮಾಡ್ತೀಯಾ? ಬರ್ತೇನೆ, ಆಯ್ತಾ? ಅಲ್ಲ ಮಾರ, ಒಂದು ಚಾ ಕುಡಿದು ಹೋಗ. ನಿನ್ನೆ ಕುಡ್ದಾಯ್ತು, ಆಯ್ತಾ? ಏ ಪುರುಷ, ಶೇ ಇವನೊಬ್ಬ, ಅವನಿಗೆ ಬೇಸರ ಆಯ್ತಾ ಅಂತ. ನೋಡು, ನನಗೆ ಸ್ವಲ್ಪ ಕಿರಿಕಿರಿ ಆಗಿದೆ. ಎಂತ ಸಹ ಹೇಳಬೇಡ, ಆಯ್ತಾ? ಹೋಗು. ನಿಂಗೆ ಹೇಳಿದ್ರೆ ಅರ್ಥ ಆಗುದಿಲ್ವಾ? ಯಾವಾಗ್ಲೂ ತಮಾಷೆಯಾ? ಹೋಗು. ಜಾನಕಿ, ಜಾನಕಿ, ನೋಡು 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 ನೋಡು, ನಂದು ತಪ್ಪಾಯ್ತು. ಸಾರಿ ಜಾನಕಿ, ನನಗೆ ಸ್ವಲ್ಪ ಟೆನ್ಷನ್ ಆಯ್ತಾ, ಅದಕ್ಕೆ ಜೋರು ಮಾಡಿದ್ದು. ಸಾರಿ ಆಯ್ತಾ? ಕೂಗ್ಬೇಡ, ಹಾಂ? ಕೂಗ್ಬಾರ್ದು. ನಗು. ಎಬೇ ನಗು, ಇನ್ನೊಂದ್ಸಲಿ ನಗು 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 ನಗು. ಎಂತ ಹೇಳು? ಯಕ್ಷಗಾನಕ್ಕೆ ಸೇರ್ತೀಯಾ? ರಥೋತ್ಸವನ? ಓ, ದೇವಸ್ಥಾನ ದೇವಸ್ಥಾನ. ಎಂತ ಬೇಡಿದಿ? ನಾನು ಓ, ದುಬೈಗೆ ಹೋಗ್ಲಿಕ್ಕಾ? ಈಗ ನೀನು ನೀನು ಮನೆಗೆ ಹೋಗು, ನಾನು ಆಮೇಲೆ ಬರ್ತೇನೆ. ಓಕೆನಾ? ಹೋಗು. ಜಾನಕಿ, ಸಾರಿ. ಪುರುಷ, ಎಂತ ಅಪ್ಪ? ಎಂತಾಯ್ತು ಮಗ ದುಬೈದು? ಇಲ್ಲ ಅಪ್ಪ, ಅದು ನಮ್ಮಂಥವ್ರಿಗಲ್ಲ ಅಪ್ಪ. ನಾನು ಇಲ್ಲೇ ಏನಾದರೂ ದುಡಿತೇನೆ. ಅವ 7 ಲಕ್ಷ ಕೇಳಿದನಂತಲ್ವಾ? ವರುಣ ಸಿಕ್ಕಿದ, ಅವ ಹೇಳಿದ, ಪುರುಷ ದುಬೈಗೆ ಹೋಗಲೇಬೇಕಾ ಮಗ? ಇಲ್ಲಪ್ಪ, ನಾ ಹೋಗುದಿಲ್ಲ. ನಾ ಹೇಳಿದಲ್ಲ, ನಾನು ನಿಮ್ಮೊಟ್ಟಿಗೆ ಇರ್ತೇನಪ್ಪ. ನಿಲ್ಲು, ಒಂದು ನಿಮಿಷ.
ಅಕ್ಕನ ಮದುವೆಗೆ ಅಂತ ಇಟ್ಟ ಹಣ. ನೀನು ಹೇಗೂ ದುಬೈಗೆ ಹೋಗ್ತೀಯಲ್ಲ ಮಗ, ಅಲ್ಲಿ ದುಡಿದ್ ನಂಗೆ ವಾಪಸ್ ಕೊಡು. ಅಕ್ಕನ ಮದುವೆಗೆ ಇನ್ನೂ ಟೈಮ್ ಇದೆ ಅಲ್ವಾ? ಆದ್ರೂ ಬೇಡಪ್ಪ. ತಕ್ಕ ಮಗ. ಈ ದುಡ್ಡು ಕೊಡುವಾಗ ನಾನು ನಿನ್ನ ಜೊತೆ ಬರ್ಬೋದಾ? ಅಯ್ಯೋ ಬನ್ನಿ ಅಪ್ಪ, ಹಿಡ್ಕೊಳ್ಳಿ ಇದನ್ನ. ಸರಿ ಮಗ, ಸರಿ. ನಾನು ಬಟ್ಟೆ ಹಾಕೊಂಡು ಬರ್ತೇನೆ. ಕೂತ್ಕೊಳ್ಳಿ. ಸರ್, ಇವರು ಅಪ್ಪ. ಓ, ಇವರಾ? ನಮಸ್ತೆ ಸರ್. ಈಶ್ವರ, ನಿಮ್ಮನ್ನು ನೋಡುವಾಗ ನನಗೆ ನನ್ನ ತಂದೆಯ ನೆನಪಾಗ್ತುಂಡು. ಅಲ್ಲಮ್ಮ, ಎಲ್ಲರೂ ತಾಯಿಯನ್ನು ಪ್ರೀತಿಸ್ತಾರೆ, ಆದರೆ ತಂದೆಯ ವ್ಯಾಲ್ಯೂ ಗೊತ್ತಿರುವುದಿಲ್ಲ. ನನಗೆ ಇಬ್ಬರದು ಶರೀರದಲ್ಲಿ ಜೀರ್ಣ ಆಗಿದೆ. ತಂದಿದ್ದೀರಾ? ಹ್ಞೂ ಸರ್. ಸುಕಲದ ಬಾ ಮಗ, ಚೀಲ ತೆಗೀರಿ, ದುಡ್ಡು ಕೊಡಿ. ಹಾಂ ಸರಿ. ನಿಮಗೆ ಮೀನು ಕೊಂಡೋಗ್ಲಿಕ್ಕೆ ಆಗುತ್ತದಲ್ಲ? ಈಶ್ವರ, ಅಮ್ಮ ಸುಗಲದ. ಎಸ್ ಸರ್. ಅದರಲ್ಲಿ 20% ಆಯ್ತಾ? ಓಕೆ ಸರ್. ನೀವು ತಪ್ಪು ತಿಳ್ಕೊಳ್ಬೇಡಿ. ನೀವು ಈ ಅಟ್ಟೆ ಎಲ್ಲ ನನಗೆ ಅಂತ, ಅದು ಅಲ್ಲಿ ಕಲಿಸ್ಲಿಕ್ಕೆ ಉಂಟು. ನನಗೆ ಅದಿಷ್ಟೇ. ಅದರಲ್ಲಿ 25 ಉಂಟಾ? ಇದು ನನ್ನ ಲೆಕ್ಕದು, ಕಮಿಷನ್ ಬೇಡ. ಇರ್ಲಿ, ನಿಮ್ಮ ಮಗ ಎಲ್ಲಿ ಹೋದ್ರೂ ಒಳ್ಳೇದಾಗಲಿ. ಈಶ್ವರ ಒಳ್ಳೇದಾಗಲಿ. ಎಲ್ಲರ ಫೋನ್ ನಂಬರ್ ಇವಳ ಹತ್ರ ಉಂಟು. ಅವಳು ನಿಮಗೆ ಫೋನ್ ಮಾಡ್ತಾಳೆ. ವೀಸಾ ಮತ್ತು ಟಿಕೆಟ್ ಆದ ಕೂಡಲೇ ಅದನ್ನು ತಗೊಂಡು ಹೋಗಿ. ಆಯ್ತು, ಒಳ್ಳೇದಾಗಲಿ. ಈಶ್ವರ. ಥ್ಯಾಂಕ್ ಯು. ಆಯ್ತು ಅಮ್ಮ, ಬಾಯ್ ಸರ್. ದೇವರು ಒಳ್ಳೇದು ಮಾಡಲಿ. ಆಗ್ಬೋದು ಮರ, ನೀವು ನೀರಿಗೆ ಇಳಿದದ್ದು. ಈಗ ಚಂಡೆ ಆಯ್ತಲ್ಲ. ಚಂಡೆ ಆಗ್ಲಿ ಮರ, ಒಣಗ್ತದೆ. ನಾಚಿಕೆ ಆಗ್ತದೆ ಮರ, ಎಲ್ಲರೂ ನೋಡ್ತಾರೆ. ರಿಕ್ಷಾದಲ್ಲಿ ಹೋಗುವ. ಕಂಟ್ರಿ ಮಾರುವಾಗ ನಿಂಗೆ ನಾಚಿಕೆ ಆಗುದಿಲ್ವಾ? ನನ್ನ ಲೆಕ್ಕದಲ್ಲಿ ಜ್ಯೂಸ್ ಕುಡಿ. ಜ್ಯೂಸ್ ಗಿಸಿ ಏನು ಬೇಡ ಮಾರೆ, ಹೋಗು ಕೋಟಿಗೆ ಹೋಗು ಮಾರೆ. ಹೋಗು ಮರ, ಬೇಗ ಬಾಯಿತ. ಆಯ್ತಪ್ಪ. ಏಯ್ ಪುರುಷೋತ್ಮ, ಕರುಣಾಕರ್ ನನ್ನ ಫ್ರೆಂಡ್ ಅವ, ದುಬೈಗೆ ಹೊರಟವ. ಅವ ಹೋಗ್ಲಿ ಮಾರೆ ದುಬೈಗೆ, ನಾವು ಕೋಟಿಗೆ ಹೋಗುವ. ಒಂದು ನಿಮಿಷ, ನಾನು ಮಾತಾಡಿ ಬೇಗ ಬೇಗ ಹೋಗಿ ಬಾ. ಬೇಗ. ನಮಸ್ಕಾರ ಪುರುಷರೇ. ಎಂತಾಯ್ತು ದುಬೈದು ಪುರುಷರೇ? ಸೋಮವಾರ ಗೊತ್ತಾಗ್ತದೆ. ಯು ಮೀನ್ ಮಂಡೇ? ಹೋಗಿ ಬನ್ನಿ, ಡೇರಿಂಗ್ ಮಾಡಿ ಹಣ ಮಾಡಿ. ಆಯ್ತಾ? ಆಯ್ತು. ಇದು ಯಾರು? ಇದು ವರುಣ ಅಂತ. ಇವರು ಕರುಣಾಕರ್, ಕಂಟ್ರಿ ವ್ಯಾಪಾರಿ. ಪೊಲೀಸ್. ಕಂಟ್ರಿ ಮಾರುವಾಗ ಪೊಲೀಸ್ ಬಂದ್ರೆ ನಾನು ಎಲ್ಲಿ ಓಡುವುದು? ನದಿಗೆ ಇಳಿಯುವುದು. ನದಿಗೆ ಇಳಿದು ಇವರಿಬ್ಬರು ನಿಂತಿದ್ದಾರೆ. ಮುಂಚೆ ಹೋಗಿ ಟಾಪ್ ಹಿಡಿದ್ರು. ಮತ್ತೆ ಈಗ ಅದು ಏನಿಲ್ಲ, ಸಂಜೆ ಬಿಡ್ತಾರೆ. ಹೌದಾ? ಎಲ್ಲಿಯ ಪೊಲೀಸ್ ನೋಡ್ದು ಅದೊಂದು ಬಹಳ ಅವ್ರ ಮನಸ್ಸು ಬೆಸ್ಟ್. ಕಣ್ಣನ್, ಬಾ ಮಾರೆ, ಹೊತ್ತಾಯ್ತು ಮಾರೆ. ಬಂದೆ ಮಾರ್ರೆ, ಕರೀತಾರೆ. ಬರ್ತೇನೆ ನಾನು. ಹ್ಯಾಪಿ ಜರ್ನಿ. ಸೇಮ್ ಟು ಯು. ನಂಗೆ ಎಂತ ಮಾರೆ, ಎಷ್ಟೊತ್ತು ಕಾಯಿಸಿದ? ಈಗ ಬರ್ತೇನೆ ಅಂತ ಹೇಳಿ ಎಲ್ಲಿಗ? ಮತ್ತೆಂತ? ಇನ್ನನ್ನು ಬಿಟ್ಟದೆ ತಪ್ಪು. ಬಾಬಾ, ಅಲ್ಲಿ ಕೋಟಿಗೆ ಲೇಟ್ ಆಯ್ತು. ಓಡ್ತೇನೆ ನಾನು ಹಾಗೆ. ಮತ್ತೆಂತ? ಅಭ್ಯಾಸ ಉಂಟು. ಹಾಗೆಲ್ಲ ಬೊಬ್ಬೆ ಹಾಕಬಾರ್ದು. ಬನ್ನಿ, ನಿಮಗೆ ನಾನೇ ಕರ್ಕೊಂಡು ಹೋಗ್ತಾನಲ್ಲ. ಆತ್ಮಿಕಾ, ಇದು ಹಣ ಎಲ್ಲ ಅರೇಂಜ್ ಆಗಿದೆ. ನೆಕ್ಸ್ಟ್ ವಾರ ದುಬೈಗೆ ಹೋಗ್ತಾ ಇದ್ದೇನೆ. ಅಲ್ಲ,
ಒಂದು 2 ವರ್ಷ ಹೋಗಿ ಬರ್ತೇನೆ ಅಂತ. ಹೋಗಿ ಬಾ. ಅದು ನಿನ್ನ ಜೀವ ಅಲ್ಲ. ಹೋಗಿ ಬಾ. ಹಾ ಚಾರ್ಲಿ, ರಾಘಣ್ಣ ನಮಸ್ತೆ ಮಾರ್ಲೋ. ನಮಸ್ತೆ. ಬನ್ನಿ 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 ಕೂತ್ಕೊಳ್ಳಿ. ರಾಘಣ್ಣಗೆ ಮಾರ್ಗು ಕಾಲೆ ಮಚ್ಚಿ. ನಮಸ್ತೆ ನಮಸ್ತೆ. ನಿನ್ನ ಮಗನಿಗೆ ದೇವರು ಸಿಗ್ಲಿಕ್ಕೆ ಅಂತೆ ದೇವರು ಸಿಕ್ಕಿದ್ದಾರೆ. ಎಲ್ಲಿ ಉಂಟು? ಅಲ್ಲಿ ವ್ಯಾನ್ ಅಲ್ಲಿ ಉಂಟು. ಮತ್ತೆ ಎಂತ ರಾಘವಣ್ಣ, ದೇವರು ಸಿಕ್ಕುವುದು ಹೇಳಿದ್ರೆ ಎಂತದು? ಅದು ನಮ್ಮ ಧರ್ಮಗುರುಗಳು ದೀಕ್ಷೆ ಕೊಡೋದು. ಹೌದು. ಏ ಪುರ್ಸ, ನಿನಗೆ ದುಬೈಗೆ ಹೋಗ್ಲಿಕ್ಕೆ ವಿಸಾ ಆಯ್ತಂತೆ? ಹೌದು ಆಯ್ತು. ಅದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿದಂತಲ್ಲ? ಹೌದು. ದೊಡ್ಡ ಕಂಪನಿ ಅಂತ ಯಾಕೆ ಹೇಳಿದ್ದು? ನಿನ್ನ ಅಕ್ಕನಿಗೆ ಮದುವೆ ಉಂಟಲ್ಲ, ದುಡ್ಡು ಬೇಕಲ್ಲ? ಮದುವೆ ಮಾರಿ ನೋಡು, ಮನೆ ಕಟ್ಟಿ ನೋಡು, ಮತ್ತೆ ಇದೇನು ಪ್ರಯೋಜನ ಇಲ್ಲ. ಇನ್ನು ನೀನೇ ಜವಾಬ್ದಾರಿ ತಗೋ, ಆಯ್ತಾ? ಅಲ್ಲಿ ರೋಡಲ್ಲಿ ಒಂದೇ ಒಂದು ಕಸ ಇಲ್ಲ ಮರೆಯ. ನಾವು ನೆಲ ನೋಡ್ಬೇಕು ಅಂತಾನೆ ಇಲ್ಲ, ಮೇಲೆ ನೋಡ್ಕೊಂಡು ಸೀದಾ ಹೋಗ್ಬೋದು. ಮತ್ತೆ ರಾತ್ರಿ 8 ಗಂಟೆ ಆಗ್ತದಲ್ಲ. ಎಂತ ನೈಜೀರಿಯಾದವರು, ರಷ್ಯನ್, ಫಿಲಿಪೈನ್ಸ್, ಆಫ್ರಿಕಾ ಫುಲ್. ನೀನ್ ನೋಡ್ಲಿಕ್ಕೆ ಹೋಗ್ಬೇಡ. ನೀನ್ ನೋಡಿದ್ಯಾ? ಹಾ ಚಾರ್ಲಿ, ನಾನ್ ನೋಡ್ಲಿಲ್ಲ, ಹೇಳಿದನ್ನು ಕೇಳಿದ್ದು. ಮತ್ತೊಂದು, ನನಗೆ ದುಬೈ ಹೋಗೋ ಪ್ರಮೇಯವೇ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಹುಟ್ಟು ಶ್ರೀಮಂತರಲ್ವಾ? ಹೌದಪ್ಪ. ನಾನು ಹುಟ್ಟುವಾಗಲೇ ನನ್ನ ಕೈಯಲ್ಲಿ ಚಿನ್ನದ ಚಮಚ ಇತ್ತಂತೆ. ಹೌದಾ? ಓ ಹೌದಪ್ಪ. ನಮ್ಮ 3 ಮಾರ್ಗ ಸೇರುತ್ತಲ್ಲ ಮಗ, ಅಲ್ಲಿ ಬ್ರಿಡ್ಜಿನ ಕೆಳಗಡೆ ಇವನ ಅಪ್ಪ ನೀರ್ ದೋಸೆ ಆಪ ಎಲ್ಲ ಮಾರ್ತಿದ್ದ. ಇವನು ಒಟ್ಟೊಟ್ಟೆ ಬನಿಯನ್ ಹಾಕೊಂಡು ಪ್ಲೇಟ್ ತೊಳಿತಾ ಇದ್ದ ಅಲ್ಲನಾ? ಚಾರ್ಲಿ, ಬನಿಯನ್ ಹೊಟ್ಟೆಗೆ ನೀನೊಮ್ಮೆ ಹೇಳ, ಇಲ್ಲಿಂದ ಅವ ಹೇಳ್ತಾನಂತ ಕಿವಿ ಕೊಡುದು. ಬರ್ತೇವೆ ನಾವು. ಹೇಳ, ನೀನ್ ಯಾಕೆ ಇಲ್ಲಿ ಕೂತದ? ಜನ್ಮದಲ್ಲಿ ಅವರು ಒಂದು ಒಟ್ಟು ನೀರು ಕೊಟ್ಟವರಲ್ಲ. ಮಮ್ಮಿ ಅಲ್ಲ, ನಿನ್ನ ಮಮ್ಮಿಗೆ ಕಮ್ಮಿ. ಹೋಗ. ಹಲೋ, ಎಂತ ವರುಣ? ಹಾ, ಸ್ವಲ್ಪ ಅರ್ಜೆಂಟ್ ಇದೆ, ಬರ್ತೀಯಾ? ಅರ್ಜೆಂಟಾ? ಬೇಗ ಬಾ. ಓಕೆ, ಬಂದೆ. ಇವರು ಹೊಟ್ಟೆಗೆ ಅಂತ ಅನ್ನ ತಿನ್ನೋದು ಅಥವಾ ಎಂತ ಮಣ್ಣು ತಿನ್ನೋದು? ಅಲ್ಲ, ಇಷ್ಟು ಟಿವಿ ಪೇಪರ್ ವಾಟ್ಸಪ್ ಅಲ್ಲೆಲ್ಲ ಬರ್ತದೆ, ನಿಮ್ಮ ಕಣ್ಣಿಗೆ ಅಂತ ಪಾಮಾಜಿ ಬಂದಿದೆ. ಹೋಯ್ ಹರ್ಷರೇ ಸರ್, ಇಂಥ ಮಂಗನವರಿದ್ರೆ ಮಂಗ ಮಾಡುವವರು ಬೇಕಾದಷ್ಟು ಜನ ಸಿಗ್ತಾರೆ. ಹೌದು ಸರ್. ಮಂಗ ಅಂದಾಗ ನನ್ನ ಅಪ್ಪಂದು ನೆನಪಾಯ್ತು. ನನ್ನ ಅಪ್ಪ ಒಬ್ಬೊಂದು ಸ್ಕೀಮಿಗೆ ಸೇರಿದ್ದು. ಹೌದು ಸರ್. ಅವ 2-3 ತಿಂಗಳು ಕೊಟ್ಟ ಕೊನೆಗೆ ಕೈ ಕೊಟ್ಟ. ಸಬ್ಬಸ್. ಮತ್ತೆ ಬಾಕಿಯವರೆಲ್ಲ ಅಂಗಡಿಯನ್ನು ಒಡೆದಾಕಿ ಅಂಗಡಿಲೆಲ್ಲ ಸಾಮಾನು ಇದೆಯಲ್ಲ ಅದನ್ನೆಲ್ಲ ಕೊಂಡು. ನನ್ನ ಅಪ್ಪ ಅಂಗಡಿಗೆ ಹೋಗೋಕೆ ಅಲ್ಲಿ ಎಂತ ಸೇರ್ಲಿಲ್ಲ. 150 ಲೀಟರ್ ಫ್ರಿಡ್ಜ್ ಮಾತ್ರ ಇದ್ದದ್ದು. ಅವ್ರ ಮಾರ್ಕೆಟ್ ನಲ್ಲಿ ಹೀಗೆ ಬಾಹುಬಲಿಗೆ ಕೊಂಡು ಹೋದದ್ದು. ಫ್ರಿಡ್ಜ್ ಸರಿ ಉಂಟಾ? ಫ್ರಿಡ್ಜ್ ಸರಿ ಉಂಟಾ? ಈಗ ಕೋಲ್ಡ್ ನೀರು ಕುಡಿದು ಬಂದದಷ್ಟೇ. ನನ್ನ ಅಪ್ಪನಿಗೆ ಲಾಸ್ ಆಗ್ಲಿಲ್ಲ. 150 ಲೀಟರ್ ಫ್ರಿಡ್ಜ್ ಲಾಭ ಆಯ್ತಲ್ಲ. ಅಲ್ಲಲ್ಲ, ನಿಮ್ಮ ನೋಡುವಾಗ ಒಂದು ಜಂಟ್ಲ್ಮ್ಯಾನ್ ತರ ಕಾಣ್ತೀರಿ. ನೀವು ಕೂಡ ಮಂಗೆ ಆಗಿದ್ರಲ್ಲ. ನಿಮ್ದು ಎಷ್ಟು ಹೋಗಿದೆ? 5 ಲಕ್ಷ. ಓಯ್ ಹರ್ಷರೇ ಸರ್, 5 ಅಂತೆ. ಹೌದಂತೆ. ನಾವೊಂದು ಚಾ ಕುಡಿಲಿಕ್ಕೆ 100 ರೂಪಾಯಿ ಕೇಳಿದ್ರೆ ವಿಡಿಯೋ ಮಾಡಿ ಫೇಸ್ಬುಕ್ ಹಾಕ್ಲಿಕ್ಕೆ ಗೊತ್ತುಂಟು. ಅವ ಬರ್ಕತ್ತಾಗೋದಿಲ್ಲ ಅವನಿಗೆ ಒಂದು ನನ್ನ ಶಾಪ್ ಉಂಟು ಅವನಿಗೆ. ನನಗೆ ಬೇಕಿತ್ತ ಈ ಪ್ರಾಯದಲ್ಲಿ ದುಬೈಗೆ ಹೋಗೋದು. ಅವನು ಹೀಗೆ ಮಾಡ್ತಾನಂತ ನಂಗೆ ಗೊತ್ತಿರ್ಲಿಲ್ಲ. ಅವನಿಗೆ ನನ್ನ ಮಕ್ಕಳ ಶಾಪವೇ ಉಂಟು. ಎಲ್ಲ ಹೋಗ್ತಾನ ಅವನು? ಬರ್ಲೇಬೇಕ ಅವನು. ನೋಡೋ ಬರ್ಲಿ ನಾನು ನೋಡ್ತೇನೆ ಅವ ಎಲ್ಲಿ ಹೋಗ್ತಾನೆ ಹೇಳಿ. ನೀವೆಂತ ನೋಡುದು? ಅವತ್ತು ಹೇಳಿದ್ರಿ ಟೈ ಹಾಕಿದವ ಹಾಗೆ ಹೀಗೆ ಅಂತ. ಉಮ್ಮ
നിങ്ങളുടെ എത്ര പോയിട്ട് ಎಲ್ಲ പോയാ ಅರ್ಚೋನೆ ತೆಲ್ಲ ಅಕ್ಕಲ್ವೇನು ಅಲ್ಲ ಸತ್ಯ ಹೇಳ್ತೇನೆ ಓ ಯಾರು ಸರ ಸರ್ ಸಾಪ ಅವನಿಗೆ ಅಂತವರಿಗೆ ಸಾಪ ನಾಟುವುದಿಲ್ಲ. ಅದು ಸರಿ. ಓಯ್ ಅವ ಬಂದ. ಯಾರು? ವೀಸಾ ಕೊಟ್ಟವ. ಎಲ್ಲಿ? ಅಲ್ಲಿ ಬಂದದಲ್ಲ ಸರ್. ಮತ್ತೆ ನಮ್ಮನ್ನು ಯಾವ ಕರ್ಮಕ್ಕೆ ತರಿಸಿದೆ ಇಲ್ಲಿ? ಯಾರಾದರೂ ಸುಸೈಡ್ ಮಾಡಿದಾರಾ? ಗೊತ್ತಿಲ್ಲ ಸರ್. ಜನ ಸೇರಿದ್ದಾರೆ. ಬಾ ಸುಖಲತಾ. ಕಂಪ್ಲೇಂಟ್ ಪುಸ್ತಕ ಒಳಗಿರಿ ಅಕ್ಷರ. ನೋಡಿ ನಾನು ಹೇಳಿಲ್ಲ ಒಳ್ಳೆ ಜನ ಬರ್ತಾರೆ ಹೇಳಿ. ಸಾವು ನಿಮ್ದು. ಅಂಗಡಿ ಬಂದ್ ಮಾಡಿ ಎಲ್ಲಿ ಓದೋದು ಮಾರೇ ನೀವು? ಹೇಳದೆ ಹೋಗುದೆಯಾ? ನಿಮ್ಮ ತಪ್ಪು ತಿಳುವಳಿಕೆ. ನನಗೆ ತಾಯಿ ಅಂದ್ರೆ ಪಂಚಪ್ರಾಣ. 3 ದಿವಸದಿಂದ ICU ಯಲ್ಲಿದ್ರು. ಫೋನು ಬಂದು ಮಾಡಿ ನಿಮಗೆಲ್ಲ ಸಿಗಲಿಗೆ ಆಗಲಿಲ್ಲ. ನೀವು ಗಡಿಬಿಡಿ ಮಾಡಬೇಡಿ. ಎಲ್ಲರೂ ಹಣ ಕೊಟ್ಟು ಅವರ ವೀಸಾ ರೆಡಿ ಉಂಟು. ಇವಳು ಕರೀತಾಳೆ, ಒಬ್ಬೊಬ್ಬರು ತಗೊಂಡು ಹೋಗಿ. ಬಾಸುಗಲತಾ. ಆತ್ಮಿಕಂದು ತುಂಬಾ ಮಿಸ್ ಕಾಲ್ ಉಂಟು ಇಲ್ಲಿ. ಫೋನ್ ಮಾಡು ವೀಸದ ಹೇಳು. ಅಪ್ಪ ಹೋಗಿ ಬರ್ತೇನೆ. ಜಾಗ್ರತೆ ಮಗ. ಜಾಗ್ರತೆ ಮಗ. ಅಮ್ಮ ಟೇಕ್ ಕೇರ್. ಫೋನ್ ಮಾಡಾಯ್ತಾ? ಹಾ. ನಾನು ದುಬೈಗೆ ಹೋಗ್ತೇನೆ ಆಯ್ತಾ? ಜಾನಕಿ ಕೂಗ್ಬೇಡ. ನಾನು ದುಬೈಗೆ ಹೋದ್ರೆ ನಿನ್ನ ಹತ್ರ ಮಾತಾಡೋರು ಯಾರು ಇಲ್ವಾ? ನಮ್ಮಪ್ಪ ಅಮ್ಮ ಅಕ್ಕ ಎಲ್ಲ ಮಾತಾಡ್ತಾರೆ ಆಯ್ತಾ? ಬರ್ತೇನೆ. ನನಗೆ ಯಾರು ಇಲ್ಲ ಪುರುಷ, ನಾನೊಬ್ಬಳೆ. ತುಂಬ ಭಯ ಆಗ್ತಿದೆ. ರಾತ್ರಿ ಇಡೀ ನಿದ್ದೆ ಬರ್ತಾ ಇಲ್ಲ. ಮನೆಯಲ್ಲಿ ಮಾವ ಸಂಬಂಧಿಕರೆಲ್ಲ ಬಂದಿದ್ದಾರೆ. ನೀನು ನಾವು ಹೇಳ್ದಾಗೆಲ್ಲ ಕೇಳಬೇಕು ಅಂತ ಹೇಳ್ತಿದ್ದಾರೆ. ನೀನೇ ಹೇಳು, ನನಗೆ ಎಂತ ಮಾಡಬೇಕು? ನಮ್ಮನೇಲಿ ಕೂಡ ಅದೇ ಸಮಸ್ಯೆ. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ.
ಅಕ್ಕನ ಮದುವೆ ಬೇರೆ, ಅದರ ಹಣ ನಿಂಗೆ ಗೊತ್ತುಂಟಲ್ಲ. ಅರ್ಥ ಆಯ್ತು. ನೀನ್ ದುಬೈಗೆ ಹೋಗು, ಹೋಗು ನೀನ್ ದುಬೈಗೆ. I'm sorry. I'm sorry, ಆತ್ಮಿಕಾ. ನಂಗೆ ಹೋಗ್ಲೇಬೇಕು. I'm sorry. Sorry. ವೆಲ್ಕಮ್ ಟು ದುಬೈ. ನಾನ್ ಕಿಶನ್ ಅಂತೇಳಿ. ಎಲ್ರು ನನ್ನ ಕಿಚನ್ ಕಿಚನ್ ಅಂತ ಕರೀತಾರೆ. ಮತ್ತೆ ನೀವು? ಪುರುಷೋತ್ತಮ ಸರ್. 8 ವರ್ಷ ಆಯ್ತು ನಾನು ಇಲ್ಲಿಗೆ ಬಂದು. ಹೌದಾ? ನೀವು ಬರ್ತಾ ಇದ್ದೀರಲ್ಲ, ಅದೇ ಕಂಪನಿಯಲ್ಲಿ ಕೆಲಸ ಮಾಡೋದು ನಾನು. ಓಹೋ, ಹೇಗೆಂಟು ದುಬೈ? ಚಂದ ಉಂಟು ಸರ್. ಎಲ್ಲ ಬಹಳ ಪ್ಲಾನ್ ಮಾಡಿ ಕಟ್ಟಿದ್ದಾರೆ, ಅವಸರ ಮಾಡ್ಲಿಲ್ಲ ಅಲ್ಲ. ಈಗ ಎಂತೆಲ್ಲ ಹಗಲಲ್ಲಿ ಡ್ರೈ ಸಿಟಿ ನೋಡ್ಬೇಕು, ರಾತ್ರಿ ಹೊತ್ತು ದಿನ ದೀಪಾವಳಿ. ಹೌದಾ? ಫುಲ್ ಲೈಟ್, ಸೂಪರ್. ನಾನು ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು, ಆಯ್ತಾ? ಆಯ್ತು ಸರ್. ರಷ್ಯನ್, ಫಿಲಿಪೈನ್ಸ್, ಥಾಯ್ಲ್ಯಾಂಡ್, ಕೆಂಗೇರಿ. ಸರ್ ಅದು ಬ್ಯಾಂಗ್ಳೂರ್ ಅಲ್ವಾ? ಓ, ಕೆಂಗೇರಿ ಅಲ್ಲ, ಇದು ನೈಜೀರಿಯಾ. ಹಾ ಸರ್. ಎಲ್ಲರಿದ್ದಾರೆ. ಕರ್ಕೊಂಡು ಹೋಗ್ತೇನೆ, ಆಯ್ತಾ? ಬೇಡ ಸರ್. ಸರ್ ಹೇಳಿ. ಒಂದು ಫೋನ್ ಮಾಡ್ಬೋದಾ ಊರಿಗ? ಹಾ ಹೇಳಿ, ನಂಬರ್ ಹೇಳಿ. ಸರ್ 98807878. ಅಪ್ಪ, ಪುರುಷ ಫೋನ್ ಮಾಡಿದ್ದಾನೆ. ಹೌದಾ ಪುರುಷ? ಹಲೋ ಅಪ್ಪ. ಮುಟ್ಟಿದೆ ಮಗ? ಹಾ, ನಾನು ದುಬೈಗೆ ಮುಟ್ಟಿದ್ದೇನೆ. ಆಯ್ತಾ? ಹೌದಾ, ಆಯ್ತು ಮಗ. ಇಲ್ಲಿ ಕಂಪನಿಯವರು ಕಿಶನ್ ಅಂತ ಬಂದಿದ್ದಾರೆ. ಹಾ, ಜಾಗ್ರತೆ ಮಗ. ಅದೇ ಅಮ್ಮನಿಗೆ ಹೇಳಿ ನಾನು ಸಂಜೆ ಫೋನ್ ಮಾಡ್ತೇನೆ. ಆಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತು. ಮುಟ್ಟಿದ್ನಂತೆ ಊರಿಗೆ. ಅದರಲ್ಲಿ ನಾನು ಊರಿಗೆ ಫೋನೇ ಮಾಡೋದಿಲ್ಲ. ಯಾಕೆ? ಎಂತ ಕಿರಿಕಿರಿ ಅಂದ್ರೆ ಅದುತಾ ಇದುತಾ ಅದು ಇದು. ಅಯ್ಯೋ ಅಯ್ಯೋ, ಎಷ್ಟು ಸೆಂಟ್ ತರಿಸುದು. ಹೌದಾ? ಎಷ್ಟು ಸೆಂಟ್ ಕಳಿಸಿದ್ದೇನೆ ಅಂತ ನಮ್ಗೆ ಗೊತ್ತಿಲ್ಲ. ಸರ್ ಇನ್ನೊಂದು ಫೋನ್ ಮಾಡ್ಬೋದಾ? ಇದು ಗೊತ್ತಾಯ್ತು ಯಾರಿಗೆ ಅಂತ? ಲವರ್ಗೆಲ್ಲ. ಹಾ ಸರ್. ಇದು ನಾನು ಡಯಲ್ ಮಾಡೋದಿಲ್ಲ, ನೀವೇ ಮಾಡಿ, ಆಯ್ತಾ? ಹಾ, ಓಪನ್ ಮಾಡಿದೆ. ನಂಬರ್ ಡಿಲೀಟ್ ಮಾಡಿ. ಮತ್ತೆ ಅವಳದ ಹೆಸರೆಂತ? ಆತ್ಮಿಕಾ ಸರ್. ಓ, ಆತ್ಮಿಕಾ. ಹೆಸರಲ್ಲೇ ಆತ್ಮ ಉಂಟು. ಹಾ. ಏನಾಯ್ತು? ಅಸ್ತಿತ್ವದಲ್ಲಿಲ್ಲ ಸರ್. ಅದಕ್ಕೆ ಟೆನ್ಷನ್ ಮಾಡಬಾರ್ದು, ಆಯ್ತಾ? ಅದು ಪ್ರೀತಿ ಅಂದ್ರೆ ಅದೆಲ್ಲ ಇದ್ದದೆ. ಅಸ್ತಿತ್ವಕ್ಕೆ ಬರ್ತಾರೆ ಸ್ವಲ್ಪ ಹೊತ್ತಲ್ಲಿ, ಆಯ್ತಾ? ಸರ್ ಮತ್ತೆ ನಿಮಗೆಲ್ಲ ಉಂಟಾ? ನನ್ಗೆ ಮದುವೆಗೆ 2 ಮಕ್ಕಳಿದ್ದಾರೆ ಮಾರೆ. ನೋಡ್ಲಿಕ್ಕೆ ಸೈಜು ಇಷ್ಟೇ, ಪ್ರಾಯ ಆಯ್ತು ನನ್ಗೆ. ಬನ್ನಿ, ಅಲ್ಲಿ ಕೂತ್ಕೊಳ್ಳಿ ಎಲ್ರು. ಎಂತ ಮರ, ನಿನ್ಗೆ ನೋಡ್ಲಿಕ್ಕೆ ಆಗುದಿಲ್ವಾ? ಸಾರಿ. ಒಂದು ನಿಮಿಷ. सब लोग पासपोर्ट हाथ में पकड़ के बैठिए, ठीक है ना? ಆಯ್ತಾ? ಏ ಪುರುಷ, ನೀನು ಹೆದರ್ಬೇಡ. ಮ್ಯಾನೇಜರ್ ಇದ್ದಾರಲ್ಲ ಊರಿನವರು, ಬಂದರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಲ್ಲ? ದುಬೈ ಬಂದಿದ್ದೀರಾ ಜಾಬ್ಗೋಸ್ಕರ ಅಲ್ವಾ? ದುಬೈ ಇಸ್ ಅ ಸಿಟಿ ಆಫ್ ಡ್ರೀಮ್ಸ್. ಸೊ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಟು ಅಚೀವ್ ಯುವರ್ ಗೋಲ್ಸ್, ಆಲ್ರೈಟ್? ಆ್ಯಂಡ್ ಯು ಹ್ಯಾವ್ ಟು ಬಿ ಕೇರ್ಫುಲ್ ವಾಟ್ ಯು ಡೂ ಹಿಯರ್, ಓಕೆ? ಇಲ್ಲಿರುವವರೆಲ್ಲ ಹೃದಯವಂತರು. They consider your honesty very well here, and you should be very careful whatever you do, okay? Remember that, all right? ಕರ್ಕೊಂಡು ಬನ್ನಿ ಎಲ್ಲರನ್ನ. ಪುರುಷ, ಹೋಗೋಳಿಗೆ. ಅಲ್ಲ ಸರ್, ನನ್ನ ಜಾಬ್. No arguments, please. ಬಟ್ ಸರ್. No. If you want to go back home, you can go back. But ನಿಮ್ಮ ಜಾಬ್ಗೋಸ್ಕರ 100 ಜನ ಕಾಯ್ತಾ ಇದ್ದಾರೆ ಇಲ್ಲಿ. You have to take your decisions wisely. ನಿಮಗೆ ಹೋಗ್ಲೇಬೇಕಂದ್ರೆ bear your own expenses and just go. What is your decision now? Look, Mr. Purushottam, please be quick. I don't have much time. No, sir. I'll do it, sir. Okay.
ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. क्या है तेरा? 3 महीने से देख रहा हूं, रोज का नाटक है तेरा. तुम तो सोते नहीं हो, हम लोगों को भी सोने नहीं देता. सॉरी. चल सो जा. सॉरी भैया. पागल कहीं का. ಕಿಶನ್ ಸರ್, ಎಂತದ? ಸ್ವಲ್ಪ ಆಯಾಸ ಆಗಿದೆ ಸರ್. ಹುಷಾರಿಲ್ವನಾ? ಆಯಾಸ ಆಗ್ತದ ಮಾರಾಯ. ಕೆಲಸ ಮಾಡುವಾಗ ಆಯಾಸ ಆಗದೆ ಇರ್ತದ? ನೀರಿಗೆ ಬಿದ್ದ ಮೇಲೆ ಈಜಲಿಕ್ಕೆ ಕಲಿಬೇಕು ಮಾರಾಯ. ಈಜಿ ದಡ ಸೇರ್ಬೇಕು, ಆಯ್ತಾ? ಈಗ ನಿನ್ನದು ಎಂತ, ನಿನ್ನ ಪ್ರಾಬ್ಲಮ್ ಎಂತ ಅದೇ ಹೇಳು ನನಗೆ ಮೊದಲು. ರಾತ್ರಿ ನಿದ್ದೆ ಬರುವುದಿಲ್ಲ ಸರ್. ಅದೇ ಯಾಕೆ? ಅಮ್ಮ, ಅಪ್ಪ, ಅಕ್ಕ ಎಲ್ಲ ನೆನಪಾಗ್ತಾರೆ ಸರ್. ಅವರು ಫ್ರೀ ಇದ್ದಾರೆ ಮಾರಾಯ, ಅದಕ್ಕೆ ಜ್ಞಾಪಕ ಬರುದು. ಭಯ ಆಗ್ತದೆ ಸರ್. ಎಂತದ ನಿಂದು? ಅಕ್ಕನ ಮದುವೆ ಮಾಡ್ಲಿಕ್ಕೆ ಇಲ್ವಾ ನಿನ್ಗೆ? ಉಂಟು ಸರ್. ಉದ್ದೇಶ ಒಂದೇ, ದುಡಿಯುವುದು, ಹಣ ಮಾಡೋದು. ಅಕ್ಕನ ಮದುವೆ ಗೊತ್ತಾಯ್ತಲ್ಲ, ದುಡ್ಡು ಮಾಡ್ಕೊಂಡು ಹೋಗುದು ಇಲ್ಲಿಂದ. ಎಂತದ ಡ್ಯೂಟಿಗೆ ಹೋಗುದಿಲ್ವನಾ? ಇಲ್ಲ ಸರ್, ಸ್ವಲ್ಪ ಹುಷಾರಿಲ್ಲ ಸರ್. ಮತ್ತೆ ಕೊಂಡ್ಯಾ? ಅಮ್ಮ ಬ್ಯಾಗಲ್ಲಿ ಇಟ್ಟಿದ್ದಾರೆ, ತಗೊಂಡಿದ್ದೆ. ಮಲಗು, ರೆಸ್ಟ್ ಮಾಡು ನೀವು, ಆಯ್ತಾ? ಕಿಶನ್ ಸರ್, ಕಿಶನ್ ಸರ್, ಸರ್ ಪ್ಲೀಸ್ ಸರ್, ನಾನು ಊರಿಗೆ. ಅದೆಲ್ಲ ಆಗುದಿಲ್ಲ ಮರ. ನೀನು ಎಷ್ಟು ಸಲ ಹೇಳುದು ನಿನ್ಗೆ? ನೀನು ರೆಸ್ಟ್ ಮಾಡು, ಮತ್ತೆ ಕೊಂಡು, ಆಯ್ತಾ? ಆಮೇಲೆ ಡ್ಯೂಟಿಗೆ ಜಾಯ್ನ್ ಆಗು. ನೀನು ಊರಿಗೆ ಹೋಗುವ, ಊರಿಂದ ಬಂದದ್ದು ಯಾಕೆ? ಪುರುಷ, ಹಾಯ್. ಅಮ್ಮ ಅಮ್ಮ, ಪುರುಷ ಕಾಲ್ ಮಾಡಿದ್ದಾನೆ. ಪುರುಷ, ಹೇಗಿದಿ ಮಗ? ಎಲ್ಲಿದ್ದೀರಿ? ಬೇಗ ಬನ್ನಿ, ಪುರುಷ ಕಾಲ್ ಮಾಡಿದ್ದಾನೆ. ಪುರುಷ, ಯಾಕೆ ಮಗುನ್ ತರ ಇದ್ದೀಯಾ? ಹುಷಾರಿಲ್ವಾ? ಮದ್ದು ತಗೊಂಡ್ಯಾ? ಮಾತಾಡು ಮಗ. ಮಾತಾಡು ಮಗ. ಅಪ್ಪ, ನಾನು ವಾಪಸ್ ಬರ್ಬೇಕಾ ಅಪ್ಪ? ನನಗಿಲ್ಲಿ ಆಗ್ತಾ ಇಲ್ಲಪ್ಪ, ಕಷ್ಟ ಆಗ್ತದೆ. ಪುರುಷ, ಬಾ ಮಗ, ಬಾ ಮಗ. ಬಾ ಮಗ, ನೀನು ಊರಿಗೆ ಬಾ, ನಾವೆಲ್ಲ ಇದ್ದೇವೆ. ಮತ್ತೆ ಅಕ್ಕನ ಮದುವೆ. ನಂಗೇನು ಬೇಜಾರಿಲ್ಲ ಮಗ, ನೀನ್ ಬಾ, ಬಾ ಮಗ ನೀನು. ಮಗ, ನಾನು ಹೋಗ್ತೇನೆ ಸರ್. ಸರಿ, ಯೋಚನೆ ಮಾಡು ಮಾರ್ಯ. ಇಲ್ಲ ಸರ್, ನಂಗೆ ಹೋಗ್ಬೇಕು ಸರ್. ಸರ್, ನಂದು ಪಾಸ್ಪೋರ್ಟ್ ಕೊಡ್ತಾರಾ? ಕೊಡ್ತಾರ. ಏನ್ ಕೊಡದೆ? 8 ವರ್ಷ ಆಯ್ತು ನಾನು ಇಲ್ಲಿ ಬಂದು, ಗೊತ್ತುಂಟಾ? ಹಾಗಾದ್ರೆ ಕೊಡ್ಬೋದಾ? ಕೊಡ್ಬೋದು. ಕೊಡದಿದ್ರೆ ನೋಡಿ ಹೇಗೆ ತಗೊಂಡು ಬರ್ತೇನೆ ಅಂತ. ನೀನು ಕೂತ್ಕೊ ಅಲ್ಲಿ, ಆಯ್ತಾ? ಬಾಸ್ ಇಸ್ ದೇರ್? ಎಸ್ ಸರ್. ಓಕೆ. ತಗೊಳ್ಳಿ. Yes, bro. Babana? Purushottam came back from Dubai? I think so. Charlie said 3 days over. Huh. Have you seen him? No. He's not coming out. Why, Shankarana? I don't know. Something is wrong with him. Yeah. Okay, you carry on. Sure. ಅಪ್ಪ,
ಎಂತ ಮಗ? ನನ್ನಿಂದಾಗಿ ನಿಮಗೆ ತುಂಬ ತೊಂದರೆ ಆಯ್ತಲ್ಲ? ಯಾರು ಹೇಳಿದ್ರು ಮಗ ನಿನ್ನಿಂದ ತೊಂದರೆ ಆಯ್ತು ಅಂತ? ನಾವೇನಾದ್ರೂ ಹೇಳಿದೇವ? ನೀನೇನಾದ್ರೂ ಬೇಕು ಅಂತ ಮಾಡಿದ್ಯಾ? ಅದೊಂದು ಗಳಿಗೆ ಅಷ್ಟೇ. ಆದರೂ ನನಗೆ ತುಂಬ ನಾಚಿಕೆ ಆಗ್ತದಪ್ಪ. ಏಳು ಬೀಳು ಇದೆಲ್ಲ ಇದ್ದದ್ದೇ. ಅದನ್ನೆಲ್ಲ ಮೆಟ್ಟಿ ನಿಂತು ಬದುಕುವುದೇ ಜೀವನ. ದೇವರು ಕೈಕಾಲು ಕೊಟ್ಟಿದ್ಯಾಕೆ? ದುಡಿಯೋಣ. ನೀನು ದುಡಿ, ನಾನು ದುಡಿತೇನೆ. ಪುರುಷ ಸಂಪತ್ತನ್ನಾಗ್ಲಿ ಸಂತೋಷವನ್ನಾಗ್ಲಿ ಹೆಚ್ಚು ದೂರ ಹುಡ್ಕೊಂಡು ಹೋಗ್ಬಾರ್ದು. ನಮ್ಮಲ್ಲಿ ಇರುವುದ್ರಲ್ಲೇ ಅದನ್ನ ಹುಡುಕ್ಬೇಕು. ಹೇಳ್ ಮಗ, ಎದ್ದೇಳು. ಯಾರು ನಿನ್ನನ್ನು ಕೇಳ್ತಾರೆ ಅಂತ ನೋಡೋಣ. ಏನು ತೊಂದರೆ ಇಲ್ಲ, ಭಯಪಡಬೇಡಿ, ಹುಷಾರಾಗಿದ್ದಾರೆ ಆಯಿತಾ. ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿ BP ರೇಸ್ ಆಗಿ ಚಿಕ್ಕದೊಂದು ಶಾಕ್ ಆಗಿದೆ ಅಷ್ಟೇ. ಅವರಿಗೆ ಟೆನ್ಷನ್ ಕೊಡಬೇಡಿ. ಅಪ್ಪ ಚೆನ್ನಾಗಿದ್ದಾರೆ. ನಾಳೆ ಮನೆಗೆ ಬರ್ತಾರೆ ಆಯ್ತಾ? ನಿನ್ನ ಅಪ್ಪ ಕರಿತಿದ್ದಾರೆ. ನಿನ್ನ ಅಪ್ಪ ಅಪ್ಪ ಕರಿತಾ ಇದ್ದಾರೆ. ಹೋಗು ಹೋಗು. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು, ಕೆಚ್ಚದೆ ಇರಬೇಕೆಂದೆಂದು. You know, my boy, how hard you try. Can you change the ocean and the weather? No matter what, always learn how to sail in the ocean. Once upon a time, I had everything. Family, money, property, friends. I had lot of cars, you know. I never used to travel in the bus, but now I am in the bus stand. You know why? One day I fell down. ನಾನಾಗಿ ಬಿದ್ದದ್ದಲ್ಲ, ಕೆಲವರು ನನ್ನನ್ನು ಬೀಳಿಸಿದ್ದು. ಹೇಗೆ ಬಿದ್ದೆ ಅಂತ ಯೋಚನೆ ಮಾಡಿದ್ನೇ ಹೊರತು ಎದ್ದೇಳಲಿಕ್ಕೆ ಪ್ರಯತ್ನ ಮಾಡಲೇ ಇಲ್ಲ. That was the major mistake I did. I lost my hope. I lost my home. ಪ್ರಪಂಚ ವಿಶಾಲವಾಗಿದೆ. Don't lose hope. If you start believing in yourself, my boy, tomorrow the whole world will believe in you. Your destiny is waiting for you, my boy. Get up! ಹೇ ಪುರುಷೋತ್ತಮ, ಎಂತ ದುಬೈಯ ಬಸ್ ಸ್ಟ್ಯಾಂಡ್ ನಲ್ಲಿ ಕೂತದ್ದ? ಬಾರ, ಅಬುದಾಬಿಗೆ ಡ್ರಾಪ್ ಮಾಡ್ತೇನೆ. Not getting this tone. ಅಲ್ಲಿ ಅಜ್ಮಾನಿಗೆ ಹೋಗಿ ಅಲ್ಕುಸಿಗೆ ಹೋಗಿ ದಿಲ್ಕುಸ್ ತಿನ್ನುವ ಬಾ.
ಶಂಕರಣ್ಣ ಎಂತ ಹುಡುಕುದು? ಸ್ಟೋನ್ ಎಂತ ಮನೆ ಮನೆ ಕಟ್ತೀರಾ? ಕಟ್ಲಿಕ್ಕಲ್ಲ, ಕಲ್ಲು ಹೊಡೆಯುವಂತ. ತಲೆ ಮೇಲೆ ಕೂದ್ಲಿಲ್ಲದೊಂದು ಪಗ್ಗನ ಆಗದಿಂದ ಹೊಗಳ್ತಾ ಉಂಟು, ಕಲ್ಲು ಸಿಗ್ತಾ ಇಲ್ವಲ್ಲ. ಶಂಕರಣ್ಣ ಎಂತದ? ಅವನ ಅಕ್ಕನಿಗೆ ಮದುವೆ ಇತ್ತು, ಅದಕ್ಕೆ ಇಟ್ಟ ದುಡ್ಡು ಲಗಾಡಿ ತೆಗ್ದ. ಕಲ್ಲು ಸಿಕ್ಕಿದ? ಇಲ್ಲ ಬಾಬಣ್ಣ. ತಗೊಳ್ಳಿ, ಸೊಂಡೆ ಕೊಡುದಾ? ಇಕೊಳ್ಳಿ. ಎರಡು ಸಿಕ್ಕಿದ್ರು ನಾನ್ ಸಿಕ್ಕಿದಿಲ್ಲ, ಹೋಗ. ಬೀಸು ಹುಚ್ಚ, ನೀ ಎಂತ ಹೆದರ್ಬೇಡ್ವಾ, ನಾವಿದ್ದೇವೆ ಆಯ್ತಾ, ನೀನು ಹೋಗು. ನೀವೆಂತ ಮಾಡಿದ್ರು ಸಹ ನಾನ್ ಕೈಗೆ ಸಿಗುದಿಲ್ಲ. ಪುರುಷೋತ್ತಮ್, ಚೇಸ್. ಕರುಣಾಕರನ್ ನೀನು? ಹಾ, ನಿಮ್ದ ಮನೆ? ಕಂಟ್ರಿ ಮಾರಿ ಕಟ್ಟಿಸಿದ ಮನೆ. ಅದು ಇದೆ, ಹೆಸರೇ ಕಂಟ್ರಿ ಮನೆ ಅಂತ. ಹೌದಾ ಸರ್? ಸೂಪರ್ ಸರ್. ನೀವು ಡೆಲಿವರಿ ಮಾಡೋದಾ? ಉದ್ಯೋಗಂ ಪುರುಷ ಲಕ್ಷಣಂ ಅಲ್ವಾ? ಕರೆಕ್ಟ್. ದುಬೈದೆ ಎಂತಾಯ್ತು? ದುಬೈಗೆ ಹೋಗಿ ಸಾಯ್ತು, ಬಂದು ಸಾಯ್ತು. ಹಾಗೆ ಡೇರಿಂಗ್ ಇದ್ರೆ ಮಾತ್ರ ದುಬೈಯಲ್ಲಿ ಹಣ ಮಾಡಬಹುದು, ಇಲ್ಲದ್ರೆ ಸಾಧ್ಯ ಇಲ್ಲ. ಹೌದು ಸರ್. ಎಸ್ ಸರ್, ಬರ್ತೇನೆ. ಟೈಮ್ ಆಯ್ತು ಸರ್, ಡೆಲಿವರಿ ಉಂಟು. ಡೆಲಿವರಿ ನನ್ನ ಹೆಂಡತಿ ಒಂದು ಡೆಲಿವರಿ ಮಾಡಿದ್ದಾಳೆ, ಅದನ್ನು ನೋಡಿ ಹೋಗ್ಬೇಕು ನೀನು. ಅರೇ ಅಕ್ಷಯ್. ಅಚ್ಚ, ಅಕ್ಷಯ್ ಕುಮಾರ್. ಎಂದಚ್ಚ? ದುಬೈ ಅಂಕಲ್ ನಮಸ್ಕಾರ ಮಾಡು. ನಮಸ್ಕಾರ ಅಂಕಲ್. ನೀವು ಸಹ 5 ವರ್ಷ ಹೊಲಗಿದ್ರ ಅಂಕಲ್? ಎಲ್ಲಿ ಬಾ ಬಾಲಿ. ಹಾ, ಫ್ಲೈಯಿಂಗ್ ಕಿಸ್ ಕೊಡು. ಬೇಡ ಸರ್. ಚಂದ ಕೊಟ್ಟ. ಬರ್ಲಾ ಸರ್? ಎಲ್ಲಿ ಬರುವುದು? ಬರ್ಲಿಕ್ಕಿಲ್ಲ. ಹೆಂಡತಿಯನ್ನು ನೋಡದೆ ಹೋಗುದಾ? ಐಶ್ವರ್ಯ ಅಂತ. ಹ್ಞೂ ಸರ್. ಬಹಳ ಚಂದ. ಅವಳಪ್ಪ ಯಾರಿಗೆ ಸಹ ಕೊಡ್ಲಿಲ್ಲ, ಕಿಡ್ನಾಪ್ ಮಾಡಿ ಮದುವೆ ಆದದ್ದು. ಸೂಪರ್ ಮ್ಯಾನ್ ಸರ್. ಚಂದ. ಕರಿತೀನಿ ನೋಡು. ಎಸ್ ಸರ್. ಐಶ್ವರ್ಯ, ಕಿವಿ ಕೇಳದಾಗೆ. ಯಾರಿದು? ನಮಸ್ಕಾರ ಮಾಡಿ. ನಮಸ್ತೆ. ಇದನ್ ಸಾವಿಗೆ ಕಿಡ್ನಾಪ್ ಮಾಡಿದ್ದ? ಕಾಫಿ ಮಾಡ್ಬೇಕಾ? ಇವೆ ಬೇಡಪ್ಪ. ಕಾಫಿ? ಬೇಡವಾ? ಬೇಡ ಸರ್. ಆಯ್ತು. ಟ್ಯಾಲೆಂಟೆಡ್ ಅವಳು. ಓ ಹೌದಾ ಸರ್? ಡ್ಯಾನ್ಸ್ ಮಾಡ್ತಾಳೆ. ಸುಮ್ನೆ ಕುಣಿಸ್ಬೇಕಾ? ದಮ್ಮಯ್ಯ ಬೇಡ ಸರ್. ಎಷ್ಟಾಯ್ತು? 500 ರೂಪಾಯಿ ಸರ್. ಕುಡಿಬೋದಲ್ಲ ಸ್ವಲ್ಪ? ಇಲ್ಲ ಸರ್. ಸರ್ ನಿಮ್ದು ಸ್ವಲ್ಪ ಜಾಸ್ತಿ ಆಗಿದೆ. ಆವತ್ತಿನಿಂದ ಇವತ್ತಿನವರೆಗೂ ನಾನು ಎಷ್ಟು ಜಾಸ್ತಿ ಆದರೂ ಮಾಡಲಿಲ್ಲ. ಬರ್ತೇನೆ. ಬಾಯ್, ಸಿ ಯು. ಹಾ ವರುಣ, ಒಂದು ಫ್ಯಾಮಿಲಿಗೆ ಕದ್ರಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟಂತೆ. ಅವ್ರ ಹತ್ರ ಕಾರ್ ಉಂಟು, ಡ್ರೈವರ್ ಇಲ್ಲ. ಹೋಗ್ತೀಯಾನಾ? ಹಾ ಹೋಗ್ತೇನೆ. ಎಷ್ಟು ಗಂಟೆಗೆ? 3:30 ಅನಿಸ್ತದೆ. ಅಡ್ರೆಸ್ ಕಳ್ಸಾಯ್ತಾ? ವಾಟ್ಸಪ್ ಮಾಡ್ತೀನಿ. ಓಕೆ ಬಾಯ್. ಎಸ್ ಸರ್, ಡ್ರೈವರ್ ಬೇಕು ಅಂತ ಹೇಳಿ. ಒಂದು ನಿಮಿಷ, ಕೀ ತಗೊಳ್ಳಿ. ಸರಿ. ಹಾಂ, ಅಪ್ಪ ಎಲ್ಲಿಯಾ? ಹೊರಡ್ತಾ ಇದ್ದಾರೆ ಅಮ್ಮ. ಅವರದ್ದು ಇನ್ನೂ ಡೆಕೋರೇಷನ್ ಮುಗ್ದಿಲ್ವಾ? ಬರ್ತಾರೆ, ನೀವು ಹೋಗಿ. ಆತ್ಮಿಕಾ, ಡೋರ್ ನಾನು ತೆಗಿಬೇಕಾ? ಇವ್ರೆ, ನಿಮ್ಮ ಹೆಸರೇನು? ಪುರುಷೋತ್ತಮ ಸರ್. ನಿನ್ಗೆ ಯಾಕ ಅದಕ್ಕೆ ಪ್ರಸಂಗ? ಅವನ ಹೆಸರು ಕೇಳಿ ನಿನ್ಗೇನಾಗಬೇಕು? ಸಾರಿ ಸರ್. ಸರ್, ಈಗ ಮೊದಲು ಎಲ್ಲಿಗೆ ಹೋಗ್ಬೇಕು? ಕದ್ರಿ ದೇವಸ್ಥಾನಕ್ಕೆ ಹೋಗುವ. ಆಯ್ತು ಸರ್. ಬನ್ನಿ ಹೋಗೋಣ.
ಪುರುಷೋತ್ತಮ್ ಬನ್ನಿ. ಏ ಅವನೇ ಅಕ್ಕ ಸಂಬಂಧಿಕನಾ? ಬಾ. ಎಂತ ನೀವು? ಏ ಬಾರ. ಒಂದು ಒಳ್ಳೆ ಹೋಟೆಲ್ ಇದ್ರೆ ನಿಲ್ಸು, ಆಯ್ತಾ? ಆಯ್ತು ಸರ್. ಎಷ್ಟು ಕಲ್ತಿದ್ಯಾ ನೀನು? ಸರ್ B.Com ಆಗಿದೆ ಸರ್. ಬೇಕಮ್ ಆಗಿ ಕಾರ್ ಓಡಿಸ್ತಿದ್ಯಾ ಮಗ? ಉದ್ಯೋಗ ಯಾವುದಾದ್ರೆ ಏನಮ್ಮ, ಕೆಲಸ ಮಾಡಿದ್ರೆ ಆಯ್ತಲ್ಲ. ಪುರುಷೋತ್ತಮ್ ನಿಮಗೆ ಮದುವೆ ಆಗಿದಾ? ಮದುವೆ ಆಗಿದ್ದೇನಾ? ಕೇಳಿದಲ್ಲ ಅವನು. ಇಲ್ಲ ಸರ್. ಹೇ ಬರ ಇಲ್ಲಿ. ಆರ್ಡರ್ ಮಾಡುವಾಗ ಕೇಳಿದ್ಯಾ ನೀನು? ಹೌದಾನಾ? ತಿನ್ಲಿ ಬಿಡಿ ಪಾಪ. ನೀನ್ ಸುಮ್ಮನಿರು, ನಿಂದೆ ಅಲ್ಲ. ಸರ್ ಇದ್ರ ಹಣ ನಾನೇ ಕೊಡ್ತೇನೆ. ಬೇಡ ಬೇಡ ಬೇಡ, ಹಾ ಹೋಗು. ಸರಿ ಸರಿ, ನಾಳೆ ಬೆಳಿಗ್ಗೆ ಬನ್ನಿ. ಸರಿ ಸರಿ. ಆತ್ಮಿಕಾ, ಕೀ ತಗೊಂಡು ಆಯ್ತಾ? ಹಾಂ ಸರಿ ಸರಿ ಸರಿ, ಓಕೆ. ಪುರುಷ, ಎಂತಪ್ಪ? ಕೇಳಿ. ಎಂತ? ಅದು ಗಂಡಿನ ಕಡೆಯವರು ಬಂದಿದ್ರು ಮಗ. ಏನು ಹೇಳುದು ಅಂತ ಗೊತ್ತಾಗ್ಲಿಲ್ಲ. ಎಂತಪ್ಪ ನೀವು ಹೇಳಿ, ನಾನ್ ರೆಡಿ. ಅಲ್ಲ ಮಗ, ಅದೇ ಹಣದ ವ್ಯವಸ್ಥೆ ಎಲ್ಲ. ಅಮ್ಮ, ನಾನು ಅದಕ್ಕೆ ರೆಡಿ ಅಂತ ಹೇಳಿದ್ದು. ನೀವೆಂತ ಯೋಚನೆ ಮಾಡಬೇಡಿ ಆಯ್ತಾ? ನೀವು ಅನ್ಕೊಂಡಾಗೆ ಅವಳ ಮದುವೆ ಮಾಡ್ತೇನೆ. ಹಾ ಅಕ್ಕ, ನಿನ್ನ ಮದುವೆ ಅದೇ ಮುಹೂರ್ತದಲ್ಲಿ ಆಗ್ತದೆ ಆಯ್ತಾ? ನೋಡಿ ನೋಡಿ ಅವಳ ನಾಚಿಕೆ ನೋಡಿ. ಬರ್ತೇನಪ್ಪ. ಸರಿ, ಬರ್ತೇನಮ್ಮ.
ಥ್ಯಾಂಕ್ ಗಾಡ್. ಯಾರು ಅವರನ್ನು ಕರ್ಕೊಂಡು ಬಂದದ್ದು? ಯಾರಂತ ಗೊತ್ತಿಲ್ಲ ಡಾಕ್ಟರ್. ಕರೆಕ್ಟ್ ಟೈಮಿಗೆ ಕರ್ಕೊಂಡು ಬಂದಿದ್ದಾರೆ. ಸ್ವಲ್ಪ ಲೇಟ್ ಆಗ್ತಿದ್ರೆ ಪ್ರಾಬ್ಲಮ್ ಆಗ್ತಿತ್ತು. ನೌ ಈಸ್ ಔಟ್ ಆಫ್ ಡೇಂಜರ್. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ, ದಟ್ಸ್ ಮೈ ಡ್ಯೂಟಿ. ಮಗ, ಕಾಗದ ಬರೀತಿದ್ದೇನೆ, ಕಳಿಸ್ಕೊಡ್ಬೇಕು ಆಯ್ತಾ? ಇನ್ನು 25 ದಿನ ಉಂಟು ಪುರುಷ ಮದುವೆಗೆ. ಎಂತ ಮಾಡೋದು ಗೊತ್ತಾಗೋದಿಲ್ಲ. ನಾನು ಇನ್ನೊಂದು ದೂರದಿಲ್ಲ ಮರೆ. ಇವನಿದ್ದಾನಲ್ಲ, ಇವನ ಪರೀಕ್ಷೆ ಮಾಡಬೇಕು ಮರ. ಆದರೆ ಈ ಥರ ಎಲ್ಲ ಪರೀಕ್ಷೆ ಮಾಡಬಾರ್ದು. ಛೇ, ಎಂತ ಮಾಡುದಂತ ಗೊತ್ತಾಗೋದಿಲ್ಲ. ಮಾವನ ಹತ್ರ ಹಣ ಕೇಳುವ ಅಂದರೆ ಅವರಿಗೆ ನನ್ನನ್ನು ನೋಡಿದರೆ ಆಗುದಿಲ್ಲ. ಅವನು ಸುದ್ದಿ ಎತ್ತಬೇಡ ಮರ. ನನ್ನ ಬಾಯಿಂದ ಮತ್ತೆ ಎಂತ ಬರ್ತದೆ? ಅವ ಮನುಷ್ಯ ಅಲ್ಲ ಮರೆ. ಮದುವೆ ಒಂದು 6 ತಿಂಗಳು ಪೋಸ್ಟ್ಪೋನ್ ಮಾಡ್ಬೋದಾ? ಆಗುದಿಲ್ಲ ವರುಣ. ಹುಡುಗನಿಗೆ ವಾಪಸ್ ಹೋಗ್ಬೇಕಂತೆ. ಅಪ್ಪನಿಗೆ ಮತ್ತೇನಾದರೂ ಆದರೆ ಪಾಪ. ಮನೆಯಲ್ಲಿ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ನಮ್ಮ ಮುಸುಡಿಗೊಂದು ಯಾರು ಸಹ 5 ಪೈಸೆ ಸಾಲ ಸಹ ಕೊಡುದಿಲ್ಲ ಮರೆ. ಸಾವು ಬಿಡು ಮರೆ. ಇಷ್ಟೊಂದೆಲ್ಲ ಮಾಡ್ತಾನಂತ ಅವನು ಏನೋ ಒಂದು ಪ್ಲಾನ್ ಇರ್ತದೆ ಬಿಡು. ನಾನೊಂದು ಮಾತು ಹೇಳುದಾ ಪುರ್ಸ, ಮದುವೆ ಅದೇ ದಿನ ಅದೇ ಚಪ್ರದಲ್ಲಾಗ್ತದೆ. ನೋಡ್ತಾ ಇರು ನೀನು. ಬಾ ಬಾರ. ಪುರ್ಸ, ಹೀಗೆ ಸುಮ್ಮನೆ ಇದ್ರೆ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಹೋಗಿ ಅಪ್ಪಮ್ಮನಿಗೆ ಹೇಳ್ಬಿಡು. ಬೇಡ ಪುರ್ಸ, ಎಂತ ಸಹ ಆಗುದಿಲ್ಲ ಮರೆ. ಹೋಗಿ ಹೇಳು, ಹೋಗು. ಪುರುಷ, ನಿನ್ನ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ಮಗ. ಮಾನಸ ತುಂಬಾ ಖುಷಿಯಾಗಿದ್ದಾಳೆ ಮಗ. ನಿನ್ನ ಅಪ್ಪನ ಡ್ರೆಸ್ ನೋಡು, ಎಷ್ಟು ಚಂದ ಕಾಣ್ತದಲ್ಲ. ಹೌದಪ್ಪ,
ಎಷ್ಟೊಂದು ಒಡವೆ ತಂದಿದ್ಯಾ. ಎಲ್ಲ ಒಡವೆ ಸೀರೆ ಎಲ್ಲ ಚೆನ್ನಾಗಿದೆ. ಏನಾಯ್ತು ಮಗ? ಏನು ಸಪ್ಪಗಿದ್ದೀಯಾ? ಮೈ ಹುಷಾರಿಲ್ವಾ? ಹೇಳು ಮಗ, ಎಂತಾಯ್ತು? ಅಪ್ಪ, ನಿಮ್ಮ ಹತ್ರ ಒಂದು ನಿಜ ಹೇಳಬೇಕು. ನಿಜಾನ? ಹಾಗಾದ್ರೆ ಇಷ್ಟೊಂದು ಒಡವೆ ಸೀರೆ ಎಲ್ಲಿಂದ ಬಂತು? ಅದೇ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಮದುವೆ ಅದೇ ದಿನ ಅದೇ ಚಪ್ರದಲ್ಲಾಗ್ತದೆ, ನೋಡ್ತಾ ಇರು ನೀನು. ವರುಣ, ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ಅ ಗ್ರೇಟ್ ಫ್ರೆಂಡ್ ವರುಣ. ಯಾಕೆ ಮರೆ, ಎಂತಾಯ್ತು? ಹುಚ್ಚ ಮರೆ, ಎಂತದ? ನನ್ನೆಲ್ಲ ಕಷ್ಟ ಅರ್ಥ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದ್ಯಲ್ಲ. ಯಾರು? ನಾನಲ್ಲ ಮರೆ, ನನಗೆ ಸಂಗತಿ ಗೊತ್ತಿಲ್ಲ. ನನಗೆ ಸಹ ಪ್ರಶ್ನೆ ಆಗಿದೆ, ಯಾರಿದು ಅಂತ. ನೀನಲ್ವಾ? ನಾನಲ್ಲ ಪುರುಷ, ನಾನೆಲ್ಲಿಂದ ತರುದು? ಮತ್ತೆ ಎಬೆ ಇವ ಬನ್ನಿ ಅಣ್ಣ. ಮದುವೆಗೆ ಬೇಕಾದ ಸೀರೆ ಒಡವೆ ಎಲ್ಲ ಬಂತಲ್ಲ ಶಾರದಾ? ಹೌದಣ್ಣ, ನೀನ್ ಮಾತಾಡುವಾಗ ನಾನೇನೋ ತಪ್ಪಿಲ್ಕೊಂಡಿದ್ದೆ. ನಿನ್ನಲ್ಲೂ ಇಂಥ ಒಳ್ಳೆ ಗುಣ, ಅದು ಇಂಥ ಸಮಯದಲ್ಲಿ. ನೀನು ಮಾಡಿರೋ ಸಹಾಯ ನಾನು ಈ ಜನ್ಮದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಣ್ಣ. ಇದಕ್ಕೆಲ್ಲ ಕಾರಣ ನಿನ್ನ ಮಗ. ಒಂದು ವೇಳೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದ್ರು ನನ್ನ ಮಗಳ ಮದುವೆ ನಿಂತು ಹೋಗ್ತಾ ಇತ್ತು. ಕಷ್ಟಪಟ್ಟು ದುಡಿದ ಹಣವನ್ನು ಬಿಟ್ಟು ಆ ವ್ಯಕ್ತಿಯನ್ನು ಸರಿಯಾದ ಸಮಯದಲ್ಲಿ ಆಸ್ಪತ್ರೆಗೆ ಸೇರಿಸಿ ಜೀವ ಉಳಿಸಿದ್ದಾನೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ. ನನ್ನ ಮಗಳು ಮದುವೆಯಾಗಿ ಹೋಗಬೇಕಿದ್ದಿದ್ದು ಅದೇ ಮನೆಗೆ. ಅವರು ಪುರುಷನ ಬಗ್ಗೆ ಎಲ್ಲಾ ವಿಷಯವನ್ನು ಸರಿಯಾಗಿ ತಿಳ್ಕೊಂಡ್ರು. ಅವನ ಶ್ರಮ ಮೆಚ್ಚಿದ್ರು. ಇದನ್ನೆಲ್ಲ ಕಳಿಸಿಕೊಟ್ಟದ್ದು ಅವರೇ ಶಾರದಾ, ನಾನಲ್ಲ. ವೆಲ್ ಡನ್ ಯಂಗ್ ಬಾಯ್. ಸರ್, ಇದೆಲ್ಲ ಇಟ್ಸ್ ಮೈ ಡ್ಯೂಟಿ ಮೈ ಬಾಯ್. ನನ್ನ ಪ್ರಾಣ ಉಳಿಸಿದ್ದೀಯಾ. ನಾಳೆಯಿಂದ ನೀನು ನನ್ನ ಎಂಪ್ಲಾಯ್. ನನಗೆ ನಿನ್ನಂಥವರು ಬೇಕು. ನನ್ನಲ್ಲಿ ಬೇಕಾದಷ್ಟು ಕಂಪನಿಗಳಿವೆ. ವಿದೇಶಕ್ಕೆ ಹೋಗ್ತೀಯಾ, ಅಲ್ಲೂ ಕಂಪನಿಗಳಿವೆ. ಯಾಕೆ ಹೋಗ್ಬೇಕು ಸರ್? ಈ ಊರು ನನ್ನ ಊರು ಸರ್. ನನಗೆ ಬದುಕು ಕಟ್ಟಿಕೊಟ್ಟ ಊರು ಸರ್. ನಮ್ಮ ತಂದೆ, ನಮ್ಮ ತಾಯಿ, ನನ್ನ ಕುಟುಂಬ, ಈ ಊರು ನಾನು ಬಿಟ್ಟು ಹೋಗೋದಿಲ್ಲ ಸರ್. ಇಲ್ಲೇ ನಾನು ದುಡಿತೇನೆ. ವೆರಿ ಗುಡ್. ಆಗಲಿ, ನಿನ್ನ ಅಕ್ಕನ ಮದುವೆ ನಾನೇ ಮುಂದೆ ನಿಂತು ಮಾಡ್ತೀನಿ ಸರ್. ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅಪ್ಪ, ನಾ ಹೊರಡ್ತೇನೆ. ಆಯ್ತಾಯ್ತು. ಪುರುಷ ಪುರುಷ, ಈ ಬಾಕ್ಸ್ ಒಂದು ಯಾವಾಗ್ಲೂ ಬಿಟ್ಟು ಹೋಗುದು. ನಾನು ಇಟ್ಕೊಂಡು ಓಡಿಕೊಂಡು ಬರ್ಬೇಕು. ಸಾರಿ ಅಮ್ಮ, ಮರ್ತೋಯ್ತು. ಥ್ಯಾಂಕ್ ಯು ಅಮ್ಮ. ಆಯ್ತು.
ಸಂಜೆ ಬೇಗ ಬಾ, ನಾನಿನ್ನು ಫೋನ್ ಮಾಡೋದಿಲ್ಲ. ಹಾ ಇಲ್ಲಮ್ಮ, ಬೇಗ ಬರ್ತೇನೆ. ಬಾ ಬಾ ಬಾ, ಈ ಸಲ ಬಿಡುದಿಲ್ಲ ನೀನು. ಶಿವರಾಮ, ಎಂತ ಶಿವರಾಮ ನೀನು? ನೀನು ಮನುಷ್ಯನ ಅಲ್ಲ ರಾಕ್ಷಸನ ನೀನು? ಒಂದ ಮಗುನ ಕೊಂದು ಬಿಡು. ಯಾಕೆ ಆ ಮಗುಗೆ ಹಿಂಸೆ ಕೊಡ್ತೀಯ ನೀನು? ಇಲ್ಲ ಇಲ್ಲ, ಇನ್ನು ಮೇಲೆ ಹಿಂಸೆ ಇಲ್ಲ. ಅವಳು ರಾತ್ರಿ ಮಲಗಿದ್ದಲ್ಲಿಯೇ ಕೊಂದು ಬಿಡ್ತೇನೆ ಅವಳನ್ನು. ಆಮೇಲೆ ಆಮೇಲೆ ಎಂತ ಮಾಡ್ತೀಯ? ಈ ಜೈಲಿಗಿಂತ ಆ ಜೈಲು ಒಳ್ಳೇದಲ್ವ ರಾಗಣ್ಣ? ಭಾರಿ ಇಚ್ಛೆ. ಶಿವರಾಮ ಅಪ್ಪ, ಎಂತ ಮಗ? ನಾನ್ ಜಾನ್ಕಿನ ಮದ್ವೆ ಆಗ್ತೀನಪ್ಪ. ಬಂಗಾರ ಸೂರ್ಯ ಬೆಳಗುತ್ತಾ ಬಂದ ನಗು ನಗುತ್ತಾ ಬಾನಿನ ಹಣೆಗೆ ದೂರವಾಗಿ ತ್ಯಾಗ ಮನೋಭಾವ ದೇವರು ಎಲ್ಲರಿಗೂ ಕೊಡುದಿಲ್ಲ. ತಪ್ಪಿಗಿದೆ, ನಿನ್ ಮದುವೆ ಆಗು. ಮೇಲೆ ಸಂಚಾರ ನಿನ್ನಿಷ್ಟನೇ ನಮ್ಮಿಷ್ಟ ಮಗ. ಅಪ್ಪ, ಕಾಮಿಡಿಯಾ? ಎಂತ ಮಾತಾಡ್ತೀಯ ಮಗ? ನೋಡ ಆ ಮಗುವನ್ ನೋಡ, ಪಾಪ ಮುಖ ಮುಖ ನೋಡ್ತಾ ಇದ್ದಾಳೆ. ಅವಳಿಗೆ ಅರ್ಥ ಆಗುವಾಗೆ ಹೇಳು. ಜಾನಕಿ ಬಾ ಬಾ ಇಲ್ಲಿ. ನಾನು ನಿನ್ನನ್ನ ಮದುವೆ ಆಗ್ತೇನೆ, ಆಯ್ತಾ? ನಾನು ನಿನ್ನನ್ನ ಮದುವೆ ಆಗ್ತೇನೆ, ಆಯ್ತಾ? ಹೌದು, ಸತ್ಯ. ಎಲೆ ಎಲೆಯ ಮೇಲೆ ಕುಂತಾಗಿದೆ, ಹೂವನವೇ ರಂಗಾಗಿದೆ, ದುಂಬಿಯ ದಾಳಿ ಶುರುವಾಗಿದೆ. ಅಳ್ಬೇಡ, ನಾಡಿ ಹಾರಿ ಹಾರಿ ಪಲ್ಲಕ್ಕಿಯೇ ನೋಡಿದ ಅಳ್ಬೇಡ, ಆಯ್ತಾ? ರೋಮಾಂಚವೇ ಅಳ್ಬಾರ್ದು, ಕುಣಿದು ಆಯ್ತಾ? ಬಾ, ಅಮ್ಮನ ಆಶೀರ್ವಾದ ತಗೊಳ್ಳುವ. ಸ್ವರ್ಗವೇ ಬೆಳಕು ಬಾಗಿನವೇ, ಭುವಿಯು ಬಾಗಿನವೇ, ಬದುಕು ಬಾಗಿನವೇ, ತಂದಾನತ. ಓ ಕಾವೇರಿ ನದಿಯ ಸಂಗೀತವೋ, ಕಾನನ ಹಾದಿ ಸೌಂದರ್ಯ.